ಮೊದಲು ನಾರಾಯಣ ಅಂತ ಯಾರಿಗೆ ಹೇಳ್ತೀವಮ್ಮ? ಸೂರ್ಯನಿಗೂ ನಾವು ಸೂರ್ಯನಾರಾಯಣ ಅಂತ ಹೇಳ್ತೀವಿ, ಹೌದಾ? ಈಗ ಮನೆಯಲ್ಲಿ ಸೂರ್ಯನನ್ನ ಎಷ್ಟರ ಮಟ್ಟಕ್ಕೆ ನಾವು ಪೀಠ ಹಾಕಿ ಕೂರಿಸ್ಕೊಂಡಿದ್ದೀವಿ ಅಂತಕ್ಕಂಥ ಅವರಿಗೆ ತುಂಬಾ ವಿಶೇಷವಾಗಿ ಈ ಲಭ್ಯವಾಗತ್ತೆ. ಎಷ್ಟು ಜನಕ್ಕೆ ಸೂರ್ಯನನ್ನ ಮನೆಗೆ ಅರ್ಪಿಸಿದೀವಿ? ಸೂರ್ಯನಾರಾಯಣನನ್ನ ನಮ್ಮ ಮನೆಯಲ್ಲಿ ನಾವು ಚೇರ್ ಹಾಕಿ ಪೀಠ ಇಟ್ಟು ಸಿಂಹಾಸನ ಇಟ್ಟು ಕೂರಿಸಿದ್ದೀವಿ ಅಂತ ನೀವು ತಿಳ್ಕೊಂಡಿದ್ರೆ ಆ ರೀತಿ ಮನೆಯಲ್ಲಿದ್ರೆ ಪಾಪ ಅಂತಕ್ಕಂಥದ್ದು ನಿಮಗಾಗ್ಲಿ ಹಿಂದೆ ಸತ್ತವ್ರಿಗಾಗ್ಲಿ ಮುಂದೆ ಹುಟ್ಟೋರ್ಗಾಗ್ಲಿ ಬರಲ್ಲ. ಈ ಪಾಪ ಅಂತಕ್ಕಂಥದ್ದು ಯಾವುದೋ ಜನ್ಮಾಂತರದ್ದು ಅಂತ ಅನ್ಕೊಂಡಿದೀವಲ್ಲ, ಹೌದು ಕೂಡ. ಆದರೆ ಒಂದು ಜನರೇಷನ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ಜನರೇಷನ್ ಅದನ್ನ ಚೇಂಜ್ ಮಾಡ್ಬೋದು ಅಲ್ವಾ? ನಾನು ಹುಟ್ಟಿರೋದೇ ಹಿಂಗೆ ಅಂದ್ರೆ ನೆಕ್ಸ್ಟ್ ಹುಟ್ಟೋದು ಹಂಗೇನೆ. ಸೊ ಇದು ಹಿಂಗೆ ರೊಟೇಷನ್ ಹೋಗ್ತಾ ಇದೆ ಚಕ್ರ. ಹಾಗಾಗಿ ಇವತ್ತು ವೈಕುಂಠ ಏಕಾದಶಿಯ ವಿಶೇಷ ಅಂದ್ರೆ ನಾಳೆ ಇರೋದು ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಶುಕ್ಲ ವೈಕುಂಠ ಏಕಾದಶಿ, ಶುಕ್ಲ ವೈಕುಂಠ ಏಕಾದಶಿ ನಾಳೆ. ಇದು ಸತ್ರ ಇದೊಂದು ದೊಡ್ಡ ಕಾಯಿಲೆ ಇದೆ. ಇದು ಸತ್ತೋಗ್ಬಿಟ್ರೆ ಬಾರಿ ಒಳ್ಳೇದು. ಎಷ್ಟು ಏನಾರು ಮಾಡ್ಕೊಂಡು ಸತ್ತೆಲ್ಲ ಸುಣ್ಣ ಮಾಡ್ಕೊತಾರೆ. ಆ ತರ ಬರಲ್ಲ, ಪ್ರಕೃತಿದತ್ತವಾಗಿ ಸಾಯ್ಬೇಕು. ಅಷ್ಟು ಸುಲಭವಾಗಿ ವೈಕುಂಠ ಏಕಾದಶಿ ಸಾವು ಬರೋದು ತುಂಬಾ ಅಪರೂಪ. ಅಂತಹ ದಾಖಲೆ ಆಗಿರ್ತಕ್ಕಂಥ ತುಂಬಾ ಕಡಿಮೆ ಇದ್ದಾರೆ. ಎಂತ ಯೋಗ ಮಾಡಿರ್ತಕ್ಕಂಥವ್ರು ಸಿದ್ಧಿ ಪುರುಷರು ಕೂಡ ಇನ್ನ ಬಳಸ್ಕೊಳಕ್ ಆಗಲ್ಲ, ಅಷ್ಟು ಸುಲಭ ಅಲ್ಲ. ಹಾಗಂತ ಸಾಯ್ಬೇಕು ಅಂತ ಮನ್ಸು ಮಾಡ್ಬೇಕು ಅನ್ನೋದು ಯಾರ ಮನ್ಸಲ್ಲೂ ಬರಬಾರ್ದು. ಯಾಕೆ ಅಂತಂದ್ರೆ ಸಾವನ್ನ ನಾವು ಬಯಸಂಗಿಲ್ಲ. ಹುಟ್ಟು ಸಾವು ನಮ್ಮದೇ ಆದ ರೀತಿಯಲ್ಲಿ ಬಳಸಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ಅಂತಕ್ಕಂಥದ್ದನ್ನ ನಾವು ಯಾವತ್ತೋ ಒಂದು ದಿನ ವರ್ಷಕ್ಕೊಂದು ಬರ್ತಕ್ಕಂಥದಕ್ಕಿನ್ನ ನಮ್ಮ ಮನೆಯಲ್ಲಿ ಸೂರ್ಯನನ್ನ ಅವನ ಮುಖೇಣವಾಗಿ ನಮ್ಮ ಮನೆಯಲ್ಲಿ ಕೂರಿಸ್ಕೊಳ್ಳೋದಕ್ಕೆ ನಮಗೆ ಪ್ರಯತ್ನ ಆಗಿದೆಯಾ ಅಂತಕ್ಕಂತಹ ವಿಚಾರಕ್ಕೆ ನಾವು ಮುಂದಕ್ಕೆ ತಿಳ್ಕೊಳ್ಳೋದಕ್ಕೊಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಏನಪ್ಪಾ ಅದು? ದಿನದಲ್ಲಿ 3 ಸಮಯ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ರಾತ್ರಿ ಹೇಳಂಗಿಲ್ಲ. ಇದು ಮನುಷ್ಯ ಕುಲಕ್ಕೆ ಅವಮಾನ ರಾತ್ರಿ ಅಂತ ಹೇಳೋದು. ಯಾಕೆ ಅಂದ್ರೆ ಊಟ ಮಾಡಬಾರ್ದಲ್ಲ, ಅದಕ್ಕೆ ಹೇಳಬಾರ್ದು ಅಂತ. ಅದು ಮಲಗಕ್ಕಷ್ಟೇ ಇರೋದು. ಈಗ ಪಾಪ ಅಲ್ಲೇ ಶುರು ಆಯ್ತಲ್ಲ ಅಲ್ವಾ? ನಾವು ಸಂಜೆ ಹೇಳಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಳಬೇಕು, ರಾತ್ರಿ ಹೇಳಂಗಿಲ್ಲ. ರಾತ್ರಿ ಹೇಳಂಗಿಲ್ಲ ಯಾಕೆ ಅಂದ್ರೆ ರಾತ್ರಿ ಊಟ ಮಾಡ್ತಿರಲ್ಲ ಅದಕ್ಕೆ ಹೇಳಬಾರ್ದು ಅಂತ. ನಮ್ಗೆ ಏನಾಗತ್ತೆ, ರಾತ್ರಿ ಇನ್ನು 9 ಗಂಟೆ ಟೈಮ್ ಐತಲ್ವಾ ಅಂತಾರೆ. ಅದಂಗಾಗಲ್ಲ. ಸೂರ್ಯೋದಯ 6ರಿಂದ 6:30 ಅಂತ ಇಟ್ಕೊಳ್ಳೋಣ, ಸೂರ್ಯಾಸ್ತ 6ರಿಂದ 6:30 ಅಂತ ಇಟ್ಕೊಳ್ಳೋಣ. ಈ 2 ಸಮಯ ಸೂರ್ಯನಿಗೆ ತುಂಬಾ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ತುಂಬಾ ಆರೋಗ್ಯದಾಯಕವಾದ ಕಿರಣಗಳು ಪ್ರಾಪ್ತಿಯಾಗತ್ತೆ. ಬೆಳಿಗ್ಗೆ ಉದಯ, ಸಂಜೆ ಅಸ್ತ. ಈ ಸೂರ್ಯನಿಂದ ನಮಗೆ ದೇಹಕ್ಕೆ ಮತ್ತೆ ಮನೆಗೆ ಬೇಕಾಗಿರ್ತಕ್ಕಂತಹ ಅನುಗ್ರಹ ಪ್ರಾಪ್ತಿಯಾಗತ್ತೆ. ದಿವ್ಯ ಔಷಧ ನಮ್ಮ ಮನೆಗೆ ಪ್ರವೇಶ ಆಗತ್ತೆ. ಔಷಧ, ಸೂರ್ಯನ ಕಿರಣಗಳಿಂದ ಪಡೆಯುವ ಔಷಧವೇ ನಮ್ಮ ಪುಣ್ಯಕ್ಕೆ ಬೇಕಾಗಿರ್ತಕ್ಕಂಥ ಸತ್ಯ. ಪುಣ್ಯ ಯಾವುದು? ಸೂರ್ಯನನ್ನ ನಮ್ಮ ವಾಸದ ಮನೆಯಲ್ಲಿ ಕೂರಿಸ್ಬೇಕು. ಯಾರನ್ನ? ಮುಳುಗೋ ಸೂರ್ಯನ್ ಕೂರಿಸಿದ್ದೀರಾ ನೋಡ್ಕೊಳ್ಳಿ, ಉದಯ ಸೂರ್ಯನ್ ಕೂರಿಸಿದ್ದೀರಾ ನೋಡ್ಕೊಳ್ಳಿ. ಇಲ್ಲ ನಾವು ಪೂರ್ವಕ್ಕೆ ಮಡಗಿದೀವಿ ಸ್ವಾಮಿ ಅಂತ ಎಷ್ಟು ಜನ ಅಂತೀರಾ. ಆದರೆ ಒಂದು ತಿಳ್ಕೋಬೇಕು, ನಿಜವಾಗಿಯೂ ಹೇಳ್ತಕ್ಕಂಥದ್ದು, ನಿಮ್ಮ ಮನೆಯ ಅಗಲ ಏನಿದೆಯೋ ಅದರ ಮಧ್ಯಭಾಗಕ್ಕೆ ನಿಮ್ಮ ಬಾಗಿಲಿದೆಯಾ ನೋಡ್ಕೊಳ್ಳಿ, ಅದು ವೈಕುಂಠ ದ್ವಾರ ಆಗತ್ತೆ. ದೇವತೆಗಳಿಗೆಲ್ಲ ರಾಜ ದೇವೇಂದ್ರ ಅದನ್ನ ಐರಾವತ ಅಂತ ಹೇಳ್ತೀವಿ. ಮನೆಯ ಮಧ್ಯಭಾಗಕ್ಕೆ ಬಾಗಿಲಿಡಬೇಕು ಅಂತ ಗೊತ್ತಿದೆಯಾ? ಇಟ್ಟಿದ್ದೀರಾ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿದ್ರು ಹುಡುಕೊಂಡು 10 ಮನೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ದೇವಸ್ಥಾನವನ್ನ ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. ಆದ್ರೆ ದೇವಸ್ಥಾನ ಬೇರೆ, ನಮ್ಮ ಮನೆ ಬೇರೆ ಅಂತ ಅನ್ಕೊಂಡ ಮೇಲೆ ನಾವೇನು ಹೇಳಕ್ಕಾಗಲ್ಲ. ಹಾಗಂತ ಈಗ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಹುಡುಕ್ಬೇಡಿ. ಆಮೇಲೆ ಇರೋದನ್ನೇನೋ ಒಡೆದಾಕ್ಬಿಟ್ಟು ಮಧ್ಯಕ್ಕೆ ಮಾಡ್ತೀನಿ ಅಂತ ಏನೋ ಮಾಡಿ ಅಧ್ವಾನ ಮಾಡ್ಕೋಬೇಡಿ. ಈ ಹೇಳ್ಬಿಟ್ರೆ ಏನೇನೋ ಮಾಡ್ಕೊಂಡು ಆಮೇಲೆ ಫೋನ್ ಮಾಡಬೇಡಿ ನನಗೆ. ಈ ಹೇಳ್ತಿದ್ದೇನೆ ಬರ್ಕೊಂಡ್ಬಿಡ್ತಾರೆ ಮಧ್ಯಕ್ಕೆ ಅಂದ್ಬಿಟ್ಟು. ಎಷ್ಟು ಜನ ಮಾಡೋದು ನೋಡಿದೀನಿ ಕಣ್ಣಲ್ಲಿ. ನಾವು ಹೇಳಿದಾಗ ಒಂದು ಕಿಟಕಿ ಹೊಡಿಯೋದು, ಹೊಸದಾಗಿ ಇಡೋದು, ಕಾರ್ಯಕ್ರಮದಲ್ಲಿ ಹೇಳ್ತೀನಲ್ಲ. ಆಮೇಲೆ ಬಾಗಿಲು ಬಗ್ಗೆ ಹೇಳಿದಾಗ ಬಾಗಿಲು ಹೊಡೆದ್ಬಿಟ್ಟು ಇನ್ನೊಂದು ಬಾಗಿಲು ಇಡೋದು. ಮನೇಲಿ ಗಂಡ ಹೆಂಡತಿ ಜಗಳ ಆಗಿ ಮನೆ ಬಿಟ್ಟೆ ಹೊಂಟೋಗಿರ್ತಾರೆ ಹೆಂಗಸರು.
ಇವು ಟಿವಿ ನೋಡ್ಕೊಂಡು ಆ ಗುರೂಜಿ ಬರ್ತಾರೆ ಹೇಳ್ತಾರೆ ಎಲ್ಲ ಮನೆಯೆಲ್ಲ ಹೊಡೆದಾಕ್ಬಿಟ್ಟ ಅಂತ. ಈ ಥರದ ಮನೆ ನಾನು ಸುಮಾರು ಜನ ಹೋಗಿದ್ದೀನಿ. ಯಾಕೆ ನನಗೆ ನಗು ಬರುತ್ತೆ. ನಿಮ್ಗೆ ಯಾರು ಇದು ಮಾಡೋದು ಸ್ವಾಮಿ, ನೀವೇ ಕುತ್ಕೊಂಡು ಹೇಳಿದ್ರಲ್ಲ, ನಾನೇ ಹೇಳಿದ್ರೆ ನಿಮ್ಗೆ ಹೇಳಿದ್ನ ಮನೆ ನೋಡ್ಕೊಂಡು. ಹೀಗೆ ಯಾಕೆ ಅಂದ್ರೆ ಮೆಡಿಕಲ್ ಸ್ಟೋರ್ ಮಾತ್ರೆ ತಗೊಳಕ್ ಹೋಗ್ಬೇಡಿ, ದಯವಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮೆಡಿಕಲ್ ಹೋಗಿ. ಹಂಗೆ ತಾನೇ ಮಾಡ್ಬೇಕಮ್ಮ. ಯಾವ್ದೋ ಚೀಟಿ ಇತ್ತು, ಯಾವತ್ತೋ ಜ್ವರಕ್ಕೆ ಬಂದಿತ್ತು ಅಂತ ಮತ್ತೆ ತಗೊಳಕ್ ಹೋಗ್ಬೇಡಿ. ಹಾಗೆ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥದ್ದನ್ನ ದಯವಿಟ್ಟು ನೀವು ಅದನ್ನ ಬಳಸಕ್ ಹೋಗ್ಬೇಡಿ. ತಿಳ್ಕೊಂಡು ಮಾಡಕ್ ಹೋದಾಗ ನೀವು ಅದನ್ನ ಕರೆಕ್ಟಾಗಿ ಮಾಹಿತಿ ತಿಳ್ಕೊಂಡು ಮನೆ ಮೇಲೆ ಪ್ರಯೋಗವನ್ನ ಮಾಡಿ. ಇಲ್ಲಿ ಹೇಳಿದ್ದೀನಿ ಅಂತ ನಾಳೆನೇ ಶುರು ಹಚ್ಕೊಂಡ್ಬೇಡಿ, ಆರೇ ಬುದ್ಧಿ ತಗೊಂಡು 2 ಸಲ ಹೇಳಿದ್ದೀನಿ. ತಿಳ್ಕೊಳ್ಳಿ, ಪ್ರಯತ್ನ ಮಾಡಕ್ ಹೋಗ್ಬೇಡಿ, ತಿಳ್ಕೊಂಡು ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆ ಮನೆಯಲ್ಲಿ ವಾಸ ಮಾಡುವ ದಂಪತಿಗಳು, ಗಂಡ ಹೆಂಡತಿ, ಇವರು ಬೆಳಿಗ್ಗೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಬ್ರಹ್ಮ, ಸೂರ್ಯನ 3 ಸೆಕ್ಷನ್, ಬೆಳಿಗ್ಗೆ ಬ್ರಹ್ಮ, ಮಧ್ಯಾಹ್ನ ಪರಮೇಶ್ವರ, ಸಂಜೆ ಶ್ರೀಮನ್ನಾರಾಯಣ. ನಾವು ಶ್ರೀಮನ್ನಾರಾಯಣನ್ಗೆ ಯಾವಾಗ ಪ್ರಾರ್ಥನೆ ಮಾಡಬೇಕು, ಶಿವನಿಗೆ ಯಾವಾಗ ಪ್ರಾರ್ಥನೆ ಮಾಡಬೇಕು, ಬ್ರಹ್ಮನಿಗೆ ಯಾವಾಗ ಪ್ರಾರ್ಥನೆ ಮಾಡಬೇಕು ಅನ್ನೋದೇ ಇನ್ನೂ ಗೊತ್ತಿಲ್ಲ. ಈ 3 ಸಮಯವನ್ನ ತಿನ್ನೋದಿಕ್ಕೆ ಬಳಸ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಮಾಡಬೇಕು, ಬೆಳಗ್ಗೆ ತಿಂಡಿ ತಿನ್ಬೇಕು, ರಾತ್ರಿ ಊಟ ಮಾಡಬೇಕು. ಹೌದಮ್ಮ, ಇದು ಜ್ಞಾಪಕ ಇದೆ. ಅದು ಜ್ಞಾಪಕ ಇರೋದು ತಪ್ಪಲ್ಲ, ನೀವು ತಿಳ್ಕೊಂಡ್ರೆ ತಪ್ಪು. ನಿಮ್ಗೆ ಇರೋದು ಸೂರ್ಯ ಉದಯ ಸೂರ್ಯಾಸ್ತ ಇರ್ತಕ್ಕಂಥದ್ದು 6 ಗಂಟೆಯಿಂದ 6 ಗಂಟೆ ಗ್ಯಾಪ್ ಇರತ್ತೆ. ಹೌದಾ? ಅಷ್ಟಕ್ಕೆ ತಿಂಡಿ ತಿನ್ಬೇಕು, ಊಟ ಮಾಡಬೇಕು. ತಿಂಡಿ ತಿಂತಿರೋ ಊಟ ಮಾಡ್ತಿರೋ 6 ಗಂಟೆಗೆ ಅಷ್ಟೇ. ಅಂದ್ರೆ ದಿನಕ್ಕೆ 2 ಊಟ ಇರ್ತಕ್ಕಂಥವ್ರಿಗೆ ಔಷಧ ಇಲ್ಲದೆ ಇರತಕ್ಕಂತಹ ಕಾಯಿಲೆಗಳು ಏನಕ್ಕೆ ಬರುತ್ತೆ ಅಂದ್ರೆ ನಾವು 3 ಟೈಮ್ ತಿಳ್ಕೊಂಡು 3 ಟೈಮ್ ತಿಂತಾ ಇದ್ದೀವಿ. ಕುಂತಿದ್ರು ತಿನ್ನೋದೆ, ಓಡಾಡಿದ್ರು ತಿನ್ನೋದೆ, ಕೆಲಸ ಮಾಡಿದ್ರು ತಿನ್ನೋದೆ. ಈ ಎಕ್ಸಸ್, ದಿನಕ್ಕೆ ಒಂದೊಂದು ಎಕ್ಸಸ್ ಫುಡ್ ಒಳಗಡೆ ಸೇರ್ತಾ ಹೋದ್ರೆ ಮನುಷ್ಯ ಏನಾಗ್ಬೇಕು ಸ್ವಲ್ಪ ಯೋಚನೆ ಮಾಡಿ. ನಮ್ ದೇಹಕ್ಕೆ 3 ಸಮಯದ್ದು ಆಗಲ್ಲ, ನಾವು ಅದನ್ನ ಬಿಡಲ್ಲ. ಆಮೇಲೆ ರಾತ್ರಿ ತಿನ್ನೋದಂತೂ ಪೂರ್ತಿ ಬಿಡಲ್ಲ. ಹಾಗಿರ್ಬೇಕಾದ್ರೆ ಯಾವತ್ತೋ ಒಂದು ದಿನ ನೀವು ಇದನ್ನ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ. ಅದಕ್ಕೋಸ್ಕರವಾಗಿ ಶ್ರೀಮನ್ ನಾರಾಯಣನಿಗೆ ಬಾಗಿಲು ಯಾವುದು? ಹಿಂಬಾಗಿಲು. ನಾರಾಯಣ ನಿಮ್ಮ ಮನೇಲಿ ಇದ್ದಾರಾ ಅಂದ್ರೆ ಯಾಕೆ? ಸುಖ ಬೀಳಬೇಕು. ಏನ್ ಸುಖ? ಮದುವೆ ಆದಂತ ಹೆಣ್ಣು ಗಂಡಿಗೆ ಏನ್ ಹೆಸರು ಹೇಳ್ತೀವಿ? ಲಕ್ಷ್ಮೀನಾರಾಯಣರ ತರ ಇದ್ದಾರಪ್ಪ. ಹೌದಾ? ಯಾವತ್ತು ಮದುವೆ ದಿನ ಒಂದೇ ದಿನ ಏನೇ ಜೋಡಿ ಲಕ್ಷ್ಮೀನಾರಾಯಣ ಇದ್ದಂಗವ್ರೆ. ಆಮೇಲೆ ಶಿವಪಾರ್ವತಿ ಇದ್ದಂಗವ್ರೆ. ಅದೇ ಮದುವೆ ದಿನ ಮಾತ್ರ. ಮಾರನೇ ಬೆಳಿಗ್ಗೆ ಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಪಾರ್ವತಿನೇ ಎಲ್ಲೋ, ಶಿವನೇ ಎಲ್ಲೋ. ಕಾರಣ ದಿಕ್ಕೆಟ್ಟ ಮನೆ. ಈ ಪದವನ್ನ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸ್ವಲ್ಪ ಕೋಪನೂ ಬರಬೇಕು, ಬೇಜಾರು ಬರಬೇಕು, ಮಾಡ್ಕೋಬೇಕಿಲ್ಲ, ಸರಿಯಾಗಿ ತಿಳ್ಕೋಬೇಕು ಅಂತ ಅರ್ಥ ಆಗ್ಬೇಕು. ದಿಕ್ಕಿಲ್ಲದ ಮನೆ, ದಿಕ್ಕೆಟ್ಟ ಮನೆ, ಅದನ್ನ ನೀವೇ ಡಿಸೈಡ್ ಮಾಡಿ. ಯಾರ ಹತ್ರ ಹೋಗಿ ಕೇಳಕ್ ಹೋಗ್ಬೇಡಿ. ನಮ್ಗೆ ಯಾವುದು ಕಂಟ್ರೋಲ್ ಸಿಗ್ತಾ ಇಲ್ಲ, ನಮ್ಗೇನು ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದು ನೀವು ತಿಳ್ಕೊಂಡ್ಬಿಡ್ಬೇಕು. ಇದು ದಿಕ್ಕು ತಪ್ಪಿದ್ದೀವಿ, ದಿಕ್ಕು ತಪ್ಪಿದ ಮನೆಯನ್ನ ಕಟ್ಟಿದ್ದೀವಿ. ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವು ಟೈಮ್ಗೆ ಏನು ಮಾಡಕ್ ಆಗ್ತಾ ಇಲ್ಲೋ ಮನೆಯಲ್ಲಿ, ಬೆಳಗ್ಗೆದಾಗ್ಲಿ, ಮಧ್ಯಾಹ್ನದಾಗ್ಲಿ, ಸಂಜೆದಾಗ್ಲಿ ನಿಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ಗಂಡ ಹೆಂಡತಿ ಕೈಲೂ ಆಗ್ತಾ ಇಲ್ಲ, ಮಕ್ಳ ಕೈಲೂ ಆಗ್ತಾ ಇಲ್ಲ ಅಂದ್ರೆ ದಿಕ್ಕಿಲ್ಲದ ದಿಕ್ಕೆಟ್ಟ ಮನೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸ್ವಾತಿ ಅಂತ, ಆಂಧ್ರ ಪ್ರದೇಶದಿಂದ. ನಮಸ್ತೆ. ನಮಸ್ತೆ ಮಾ. ಹಲೋ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಹೆಸರು ಸ್ವಾತಿ ಅಂತ. ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಿಮ್ ನಕ್ಷತ್ರ ಹೇಳಿ ಮಾ. ಪೂರ್ವ ಭಾದ್ರ 3ನೇ ಪಾದ, ವೃಷಭ ಲಗ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ. ಹಲೋ ಗುರುಜಿ. ನಾರಾಯಣ ಹೇಳಮ್ಮ, ಏನ್ ಮಾಡ್ತಿದ್ಯಮ್ಮ? ನಮಸ್ತೆ ಗುರುಜಿ. ನಾರಾಯಣ ಹೇಳಪ್ಪ. ನಾನು ಅಕೌಂಟೆಂಟ್ ಕೆಲಸ ಮಾಡ್ತಿದ್ದೀನಿ. ಏನ್ ಓದಿದ್ಯಾ? ನಾನು PUC ಓದಿದ್ದೀನಿ ಗುರುಜಿ. ಓಕೆ, ಏನ್ ಆಗ್ಬೇಕು ಅಂತ ಟಿವಿ ನೋಡ್ತಿಲ್ಲ ಮ್ಯಾಮ್, ಆಫೀಸ್ ಅಲ್ಲಿ ಇದ್ದೀನಿ. ಓಕೆ ಓಕೆ ಓಕೆ, ಏನ್ ಕೇಳ್ಬೇಕು ಅಂತ ಮಾಡ್ದಪ್ಪ? ಗುರುಜಿ, ನಾನು ಲೈಫ್ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾವಾಗ್ಲೂ ನಾನೇ ಕೆಲಸ ಮಾಡ್ಬೇಕು. ನಮ್ಮ ಯಜಮಾನ್ರು ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟೀಸ್ ತಗೊಂತಾ ಇಲ್ಲ. ತಗೊಂಡ್ರು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರ್ತಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 11 years ಆಗಿದೆ. ಯಾವ ವಾರ ಮದುವೆ ಆಯ್ತು? ಬುಧವಾರ. ನೀನು ಹುಟ್ಟಿದ್ದು? ಅಮ್ಮ ನೀನು ಹುಟ್ಟಿದ್ದು? ನಾನು ಹುಟ್ಟಿದ್ದು ಮಂಗಳವಾರ. ಓಕೆ.
ಈಗ ನನ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ. ನಿನಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಕ್ಕಾಗತ್ತಾ? ಟೈಮ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ ಅಂತ ನಿನ್ಗೆ ಅರ್ಥ ಆಗಿದೆಯಾ? ನಾನು ಮೇಂಟೈನ್ ಮಾಡ್ತಿಲ್ಲ ಗುರುಜಿ. ಯಾಕೆ ಅದು ತಿಳ್ಕೊಬೇಕಲ್ಲ ಫಸ್ಟ್. ಈಗ ನಿಮ್ ಪ್ರೋಗ್ರಾಮ್ ನೋಡಿದ ಮೇಲೆನೆ ಅರ್ಥ ಆಯ್ತು. ನಿಮ್ ಪ್ರೋಗ್ರಾಮ್ಸ್ ನೋಡಿದ ಮೇಲೆನೆ ಅರ್ಥ ಆಯ್ತು ಗುರುಜಿ. ಅದಕ್ಕೆ ಮುಂಚೆ ಗೊತ್ತಿಲ್ಲ? ಗೊತ್ತಿಲ್ಲ. ಓಕೆ, ತಿಳ್ಕೊ, ಬೇಜಾರ್ ಮಾಡ್ಕೋಬೇಡ, ತಿಳ್ಕೊ, ಹೇಳ್ಕೊಡ್ತೀನಿ. ಬೇಜಾರ್ ಮಾಡ್ಕೋಬಾರ್ದು. ಆದ್ರೆ ಕನ್ನಡ ಅರ್ಥ ಆಗುತ್ತೆ ಹೇಳಿ. ಏನಪ್ಪಾ ಕನ್ನಡ? ಅಂದ್ರೆ ಅವ್ರು ತೆಲುಗು ಅವರು, ಬಟ್ ನಾನು ತೆಲುಗರು ಸ್ವಲ್ಪ ಮೆತ್ತಿಗೆ ಮಾತಾಡಿ, ಅಂದ್ರೆ ನಿಧಾನಕ್ಕೆ ಮಾತಾಡಿ ಆಂಧ್ರದಿಂದ ಕಾಲ್ ಮಾಡ್ತಾ ಇದ್ದೀನಿ. ఓకే ఓకే నేను చెప్పేది బాగా అర్థమైతా ఉందా? బాగా అర్థమవుతుంది గురుజీ. నేను ಬ್ಯಾಂಗ್ಳೂರಲ್ಲಿ 4 years ಕೆಲಸ ಮಾಡಿದ್ದೀನಿ, ಕಲ್ತ್ಕೊಂಡಿದ್ದೀನಿ. ಸ್ವಲ್ಪ ಕಷ್ಟ, ಆದ್ರೆ ನಿಧಾನಕ್ಕೆ ಮಾತಾಡಿ. ಓಕೆ ಓಕೆ ಓಕೆ. ಈಗ ಅಮ್ಮ, ನೀನು ಬೆಳಿಗ್ಗೆ ಹೊತ್ತು ಹೇಳ್ಬೇಕಾದ್ರೆ ತುಂಬಾ ಕಷ್ಟ ಆಗಲ್ವಾ ನಿನ್ಗೆ? ಏನೋ ಹಿಂಸೆ, ಬೇಜಾರು, ತೂಕ, ಮೈ ಹಿಂಸೆ ಆಗಲ್ವಾ ನಿನ್ಗೆ? ಹೌದು ಗುರುಜಿ. ಇದೊಂದಿಗೆ ಅಲಾರಂ ಹಾಕೊಂಡು 7ಗೆ ಎದ್ದೇಳ್ತಾ ಇದ್ದೀನಿ ಗುರುಜಿ. ಆಗ್ಲೂ ನೀನ್ ಬೇಜಾರ್ ಮಾಡ್ಕೊಂಡೆ ಹಾಸಿಗೆಯಿಂದ ಹೇಳ್ಬೇಕು. ಹೌದು. ಎರಡನೇ ವಿಷಯ, ಯಾವಾಗ್ಲೂ ನಿನಗೆ ಬೇಜಾರು, ಕೋಪ, ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ. ಓಕೆ. ಎರಡನೇ ವಿಷಯ, ಕೊನೆಯ ಕ್ವಶನ್, ನೀನು ನೀರ್ ಕುಡಿತಕ್ಕಂಥದ್ದು ನೆನಪು ನಿಜವಾಗ್ಲೂ ಇದೆಯಾ ನಿಂಗೆ? ಇಲ್ಲ ಗುರುಜಿ. ಆಮೇಲೆ ಊಟ ಟೈಮ್ ಕರೆಕ್ಟಾಗಿ ಮಾಡಕ್ ಆಗ್ತಾ ಇದೆಯಾ? ಊಟ ಕರೆಕ್ಟಾಗಿ ಟೈಮ್ಗೆ ತಿಂತೀನಿ, ಆದ್ರೆ ನೀರ್ ಕುಡಿಯಕ್ಕಂತ ನೆನಪಿಲ್ಲ. ಅಷ್ಟೇ. ಓಕೆ. ಊಟ ಮಾಡುವಾಗ ಮಾತಾಡೋದು ಎಷ್ಟು ಪರ್ಸೆಂಟೇಜ್ ಇದೆ ನಿನ್ನಲ್ಲಿ? ಊಟ ಮಾಡುವಾಗ ಮಾತಾಡೋದು ಅಥವಾ ಯೋಚನೆ ಮಾಡೋದು, ಎರಡರಲ್ಲಿ ಯಾವ್ದು ಜಾಸ್ತಿ ಮಾಡ್ತೀಯಾ? ಯೋಚನೆ ಮಾಡೋದೇ ಜಾಸ್ತಿ ಗುರುಜಿ. ಒಂದೊಂದ್ಸಲ ನನ್ನ ಹುಡುಗ ತರಲೆ ಮಾಡ್ತಾನೆ, ಅವಾಗ ಊಟ ಮಾಡಕ್ಕೆ ಆಗಲ್ಲ, ಜಾಸ್ತಿ ಕೋಪ ಬರ್ತಾನೆ ಅವನು. ಅವಾಗ ಕೋಪ ಬರುತ್ತೆ ಗುರುಜಿ. ಓಕೆ. ಸ್ಕಿನ್ ಅಲರ್ಜಿ, ಸ್ಕಿನ್ಗೆ ಸಂಬಂಧಪಟ್ಟಂತಹದ್ದು ಸಮಸ್ಯೆ ಇದೆ ಗುರುಜಿ. ಓಕೆ. ಉಸಿರಾಟ ಕರೆಕ್ಟ್ ಆಗಿದೆ, ನನಗೆ ಸ್ವಲ್ಪ ಅವಾಗ ಗ್ಯಾಸ್ಟ್ರಿಕ್ ತರ ಆಗತ್ತೆ ಅನ್ನೋದು ಅನುಭವಕ್ಕೆ ಬಂದಿದ್ಯಾ? ಬಂದಿದೆ ಗುರುಜಿ. ಗ್ಯಾಸ್ಟ್ರಿಕ್ ಇದೆ. ಒಂದೊಂದ್ಸಲ ಬ್ರೀತಿಂಗ್ ಸರಿ ಆಗಲ್ಲ, ಅಂದ್ರೆ ನನಗೆ ಸಾಲಲ್ಲ ಬ್ರೀತಿಂಗ್. ಅಮ್ಮ, ನಿನ್ಗೆ ಒಂದೊಂದ್ಸಲ ಅಲ್ಲ, ಅಕಸ್ಮಾತ್ ತಲೆ ಚಕ್ಕರ್ ಬಂದ್ ಏನಾದ್ರೂ ಬಿದ್ದರೆ ನಿದ್ದೆ ಕಮ್ಮಿ, ನಿನ್ಗೆ ಮೊದ್ಲೇ ನಿದ್ದೆ ಕಮ್ಮಿ ಇದೆ. ಹೌದು ಗುರುಜಿ. ಈಗ ನಿದ್ದೆ ಕಮ್ಮಿ ಇದ್ದ ಮೇಲೆ ನಿನಗೆ ಎದುರುಗಡೆ ಇರ್ತಕ್ಕಂಥ ಗಂಡ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಿನ್ನ ಮಾತು, ನಿನ್ನ ಕ್ವಾಲಿಟಿ ಅವರಿಗೆ ಇಷ್ಟ ಆಗಲ್ಲ. ನಿನಗೆ ತುಂಬಾ ಬೇಜಾರಾಗತ್ತೆ. ನಾನು ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಇರ್ತೀನಿ, ನನ್ನ ಬಗ್ಗೆ ಯಾಕೆ ಈ ತರ ಅಂತ ತುಂಬಾ ಬೇಜಾರಾಗಲ್ಲ ನಿನ್ಗೆ? ಅರ್ಥ ಇದೆ ಗುರುಜಿ, ಬಟ್ ನಾನು ಏನ್ ಮಾಡಕ್ ಅರ್ಥ ಆಗ್ತಿಲ್ಲ. ನಿಮ್ ಕಾಲ್ಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಒಂದ್ ನಿಮಿಷ ಕೇಳಿಸ್ಕೊಮ್ಮ. ಈಗ ಮಂಗಳವಾರ ಡೀಟೇಲ್ಸ್ ಸಿಕ್ತಮ್ಮ? ಹೌದು, ನೀವ್ ಹೇಳ್ತಾ ಇದ್ರಿ. ಮಂಗಳವಾರದ ಫುಲ್ ಡೀಟೇಲ್ಸ್ ಹುಟ್ಟರ್ಲ ದಯವಿಟ್ಟು ತಿಳ್ಕೊಡಿ. ಇದಕ್ಕೆ ಔಷಧಿ ಇದೆಯಾ? ಪ್ರಪಂಚದಲ್ಲೇ ಇಲ್ಲ. ಅದೃಷ್ಟ ವಸಾತ್ ಪಾಪ ಈ ಹುಡುಗಿ ಅಲ್ಲಿಂದ ಪ್ರಯತ್ನ ಮಾಡಿ ಕರೆ ಮಾಡಿದೆ. ಒಂದ್ ರೀತಿ ಖುಷಿ. ನೀನು ಬೇಜಾರ್ ಮಾಡ್ಕೋಬೇಡ. ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅಮ್ಮ ಮದುವೆ ಅಂತಕ್ಕಂಥದ್ದು 90% ದಾಂಪತ್ಯ ಇಲ್ಲ ಅಮ್ಮ. ನೀನೇ ಸಾಕಬೇಕು, ನೀನೇ ಸಾಕಬೇಕು. ನೀನೇ ಹುಡುಗನು, ನೀನೇ ಹುಡುಗಿನೋ. ಬಟ್ ಎದುರುಗಡೆ ಇರೋ ವ್ಯಕ್ತಿ ಗಂಡನ್ಗೆ ನೀನು ಆಪ್ಷನ್ ಕೊಡಂಗಿಲ್ಲ. ಅವನು ಏನಾರು ಮಾಡ್ಲಿ, ಹೆಂಗೋ ಎಳ್ಕೊಂಡು ಹೋಗೋಣ. ಶಿಲ್ಪಿ ಓದೋಕೆ ಅದ್ರೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರಲ್ಲಮ್ಮ, ಸಿಟಿ ಓದೋದು, ಬಸ್ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಹಂಗೆ ಮಾಡ್ಬೇಕು. ನಿನ್ ಜೀವನನೇ ದೇಹ ಎಲ್ಲ ಪೂರ್ಣವಾಗಿ ಕಷ್ಟಪಟ್ಟೆ ಪಡ್ಕೋಬೇಕು ನೀನು. ಯಾರು ನಿನಗೆ ಹತ್ರಕ್ಕೆ ತಂದು ಕೊಡಲ್ಲ. ನಿನ್ನ ಶ್ರಮಕ್ಕೆ ಫಲ ಸಿಕ್ಕಲ್ಲ. ಬೇರೆಯವ್ರಿಗೆ ನಿನ್ ಕ್ಲಾಸಲ್ಲೇ ಇರೋರು, ಬೇರೆಯವ್ರ ಸಂಬಳ ಜಾಸ್ತಿ, ನಿನಗೆ ಕಮ್ಮಿ ಇರುತ್ತೆ. ಹೌದು ಗುರುಜಿ. ಇದೆಲ್ಲ ನೀನ್ ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಡಿದ್ ತಪ್ಪಲ್ವಾ? ಗೊತ್ತಿಲ್ಲ. ಅರ್ಥ ಆಯ್ತಮ್ಮ? ಗೊತ್ತಿಲ್ಲ. ಆಯ್ತು ಗುರುಜಿ, ಬಟ್ ನನಗೇನು ಅಂದ್ರೆ ಏನ್ ಮಾಡಕ್ಕೂ ಅರ್ಥ ಆಗ್ತಿಲ್ಲ. ಒಂದ್ ನಾನೇ ದುಡಿಬೇಕು. ಒಂದ್ ನಿಮಿಷ ಕೇಳಿಸ್ಕೊ. ಈಗ ನಿನ್ನ ಗಂಡನ ಮೇಲೆ ನೀನು ವರದಿ ಹಾಕಂಗಿಲ್ಲ. ಮದುವೆ ಮಾಡ್ಕೊಂಡಾಗಿದೆ, ಹೆಂಗೋ ಎಳ್ಕೊಂಡು ಹೋಗ್ಬೇಕು, ಬಿಡಕ್ ಆಗಲ್ಲ.
ಸ್ವಲ್ಪ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಬಾಯ್ ಟಾಟಾ ಆಗ್ಬಿಡತ್ತೆ. ಆ ಕೆಲಸ ಮಾಡ್ಕೋಬೇಡ. ಅದಕ್ಕೆ ನೀನು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ, ಫಸ್ಟು ನಾನು ಪೂರ್ವಾಭಾದ್ರ ನಕ್ಷತ್ರಕ್ಕೆ ಹುಟ್ಟಿರುವ ಕಾರಣ, ನಾನು ಮಂಗಳವಾರ ಹುಟ್ಟಿರುವ ಕಾರಣ, ನಾನು ಏನನ್ನ ತಿಳ್ಕೋಬೇಕು, ಏನನ್ನ ಮಾಡಬೇಕು ಅಂತಕ್ಕಂಥ ಸತ್ಯವನ್ನ ನೀನು ತಿಳ್ಕೊಂಡಾಗ, ಇನ್ನೊಂದ್ಸಲ ನೀವಿಬ್ರು ಮದುವೆ ಮಾಡ್ಕೊಂಡಾಗ ನಿಮ್ಮ ಅಕೌಂಟ್ ಓಪನ್ ಆಗತ್ತೆ. ಅರ್ಥ ಆಯ್ತಾ? ಆಯ್ತು. ಇದು ಮಾಡು, ಯೋಚನೆ ಮಾಡಬೇಡ. ಇನ್ನೊಮ್ಮೆ ಮದುವೆ ಮಾಡ್ಕೋಬೇಕು ಅಂದ್ರೆ ಎಲ್ಲಿ ಮಾಡ್ಕೋಬೇಕು, ಏನಕ್ಕೆ ಮಾಡ್ಕೋಬೇಕು, ಕಾರಣ ಏನು, ಇದೆಲ್ಲವನ್ನು ತಿಳ್ಕೊ. ಬಟ್ ನಿನ್ನ ಸಿಸ್ಟಮ್ ಟೈಮ್ ಟೇಬಲ್ನ ಹೇಳ್ಕೊಡ್ತೀನಿ. ನಿನ್ನ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅಂದರೆ, ಕಾಯಿಲೆ ಇಲ್ಲ, ಕಾಯಿಲೆ ಅಂತ ಹೇಳಿ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ನೀನೇನೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಉಸಿರಾಟಕ್ಕೆ ತುಂಬ ಸಮಸ್ಯೆ ಆಗತ್ತೆ. ನಾನು ಏನಾಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಬದುಕೋಬೇಕಾಗತ್ತೆ. ನಿದ್ದೆ ನಿನಗೆ ಬರೀ 25% ಅಷ್ಟೇ ನಿದ್ದೆ ಇರೋದು. ನಿನ್ನ ವಯಸ್ಸಿಗೆ ಬೇಕಾದ ನಿದ್ದೆ ಇಲ್ಲ. ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಕರೆ ಮಾಡಿದ್ಯಂತೆ ಅಂದರೆ ತುಂಬ ಖುಷಿ ಪಡಬೇಕಾದ ವಿಷಯ. ನಿನ್ಗೆ ಏನೋ ಅದೃಷ್ಟ ಹೊಸಾತ್ ಇವತ್ತು ಮಾಡಿದ್ಯಮ್ಮ. ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಳ್ಳೇದಾಗಲಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕೃಷ್ಣಪ್ಪ ಅಂತ ಶಿಡ್ಲಘಟ್ಟದಿಂದ. ನಮಸ್ತೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಕೃಷ್ಣಪ್ಪ ಅವರೇ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನು ಸೂರ್ಯನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಈಗ ಆ ಹುಡುಗಿ ಪಾಪ ಎಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡು ಪ್ರಶ್ನೆ ಕೇಳ್ತೇನೆ. ಈ ತರ ಹೆಣ್ಣು ಮಕ್ಕಳು ಒಲ್ಲದ ಮದುವೆನೇ ಮಾಡ್ಕೋತಾರದು ಇವಾಗೆಲ್ಲ. ಡೌಟ್ ಅಲ್ಲಿ ಸರಿ ಹೋಗುತ್ತೋ ಇಲ್ವೋ, ಏನ್ ಮಾಡೋದು, ಅಪ್ಪ ಅಮ್ಮ ಮಾಡ್ಕೋಬೇಕು ಅಂತವ್ರಂತ ಮಾಡ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಹೋಗಿದೆ. ಈಗ ಮಾಡ್ಕೊಂಡ್ಮೇಲೆ ತಲೆ ಕೊಡ್ಬೇಕಾಗಿರೋರು ಹೆಣ್ಣು ಮಕ್ಳೇ. ಅಪ್ಪ ಅಮ್ಮ ಬಂದ್ ಜೊತೆ ಬಂದು ಏನು ಮಾಡಕ್ ಆಗಲ್ಲ. ಸೊ ಇದನ್ನ ಕಾಮನ್ ಮಾಡ್ಕೊಂಡ್ಬಿಟ್ರೆ ನಾವು ಉದ್ದಕ್ಕೂ ಹಂಗೆ ಹೋಗ್ತಾ ಇರತ್ತದು. ಖಂಡಿತ ಗುರುಜಿ, ಕಟ್ ಮಾಡ್ಬೇಕಲ್ವಾ? ಮಾತಾಡೋಣ. ಕೃಷ್ಣಪ್ಪ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಮಗ ಬಗ್ಗೆ ಕೇಳ್ತಾರೆ ಮೇಡಮ್ ಅವರೇ. ಅವ್ರ ನಕ್ಷತ್ರ ಹೇಳಿ ಸರ್. ಶತಭಿಷ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಸರ್. ನಾರಾಯಣ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 32 ವರ್ಷ ಸರ್. ಈಗ ಮದುವೆ ಆಯ್ತಾ? ಇಲ್ಲ, ಮದುವೆ ಇನ್ನ ಆಗಿಲ್ಲ. ಯಾವ ಹುಡುಗಿ ನೋಡಿದ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಹುಡುಗಿ ಒಪ್ಪಲ್ಲ, ಹುಡುಗ ಒಪ್ಪಲ್ಲ, ಯಾವ್ದನ್ನ ಒಂದಾಗಿ ಕಿತ್ತೋಗ್ತಾ ಇದೆ. ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಮದುವೆ ಮಾಡಬೇಡಿ. ಮದುವೆ ಬೇಡ, ಮಾಡಕ್ ಬೇಡ ಸರ್? ಇಲ್ವೇ ಇಲ್ಲ, ಅಕೌಂಟೇ ಇಲ್ಲ ಮದುವೆದು. ಹೌದಾ? ಅಂದ್ರೆ ಒಂದ್ ನಿಮಿಷ ಗಾಬರಿ ಆಗ್ಬೇಡಿ, ಕೇಳಿಸ್ಕೊಂಡು ಹೇಳ್ತೀನಿ. ಹೇಳಿ ಸರ್. ಅವನಿಗೆ ಕರೆಕ್ಟ್ ರೀತಿಯಲ್ಲಿ ಟೈಮ್ ಮೇಂಟೈನ್ ಮಾಡೋದೇ ಗೊತ್ತಿಲ್ಲ ಪಾಪ ಅವನಿಗೆ. ಹೌದಾ ಅಲ್ವಾ? ಕರೆಕ್ಟ್ ಸರ್. ಏನು ತಂದೆ ತಾಯಿ ನೋಡಿದ್ರು ಅವನು ಆಗಲ್ಲ ಆ ತರ. ಅಲ್ಲ, ಅವನು ಮನೆಯ ಹೊರಗಿನವ್ರಿಗೆ ಓಕೆ, ಮನೆ ಒಳಗ್ನವ್ರಿಗೆ ಏನು ಕೇಳಂಗಿಲ್ಲ. ಹೌದು ಸರ್, ತುಂಬಾ ಟೈಮ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಸರ್. ಈಗ ಮದುವೆ ಯಾಕೆ ಮಾಡ್ತೀರಾ? ಏನ್ ಮಾಡೋದು ಮಗ ಅಂತ ನೋಡಿ, ಇದನ್ನು ಹೇಳ್ತೀರಾ ಅದನ್ನು ಒಂದ್ ನಿಮಿಷ. ಮದುವೆ ಮಾಡಿ ಫಸ್ಟ್ ಯಾಕೆ ಮದುವೆ ಮಾಡಬಾರ್ದು ಅಂತ ಕೇಳಿ ನೀವು. ಈಗ ಮದುವೆ ಮಾಡಬೇಡ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಅಷ್ಟು ಸುಲಭ ಅಲ್ಲ. ನಾನು ಹೇಳಿದ್ದೀನಿ ಮದುವೆ ಬೇಡ ಅಂತ. ಯಾಕೆ ಅಂದ್ರೆ ಶತಭಿಷ ನಕ್ಷತ್ರ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಅವನ್ ಬಾಯಿಂದ ಕೆಲವು ಸಲ ಮಾತಾಡ್ತಾನೆ. ಆ ಮಾತಾಡಿದಾಗ ನಿಮ್ಗೆ ತಡ್ಕೊಳಕ್ಕಾಗಲ್ಲ, ಅವನ್ಗೆ ಕಂಟ್ರೋಲ್ ಇಲ್ಲದೆ ಮಾತಾಡ್ತಾನೆ ಅವನು. ಹೌದು ಸರ್, ನಮಗೂ ಮಗನಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಆ ತರ ಐತೆ. ಅಲ್ಲ, ಹೆಂಗಿದೆ ಗೊತ್ತಾ? ಇಲ್ಲ ನೀವಿರ್ಬೇಕು, ಇಲ್ಲ ಅವನಿರ್ಬೇಕು, ನೀವಿಬ್ರು ಒಂದೇ ಮನೇಲಿ ಇರಂಗಿಲ್ಲ. ಹೌದು ಸರ್, ಇದು ಹಂಗೆ ಈಗ ನೀವು ಸರಿ ಹಿಂಗಾದ್ಮೇಲೆ ಯಾಕೆ ತಿಳ್ಕೊಳ್ಳಿಲ್ಲ ನಾವು? ಏನ್ ಕಾರಣ? ಮಗನ್ ತಪ್ಪ, ನನ್ ತಪ್ಪ? ಯಾಕೆ ತಿಳ್ಕೊಳ್ಳಿಲ್ಲ? ಅದೇ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಸರ್. 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ಕಲೆಕ್ಷನ್ ಸಿಗ್ತಾ ಇದೆ ಸರ್. ಇವತ್ತೇನು ದೇವ್ರ ಪುಣ್ಯ ನಮ್ಗೆ ಸಿಕ್ಕಿದೆ ಸರ್. ಅಂದ್ರೆ ಫೋನಲ್ಲಿ ಎಲ್ಲ ತಿಳ್ಕೊಂಬೋಣ ಅಂತ ತೀರ್ಮಾನ ಮಾಡಿದ್ರಾ? ಇಲ್ಲ ಸರ್, ನಿಮ್ಮ ಪ್ರೋಗ್ರಾಮ್ ನೋಡಿದ್ರೆ ನಾನು ಬೇರೆ ಒಂದು 10 ಜನ ಕೇಳ್ತಾ ಇರ್ತೀನಿ ಸರ್. ಅಲ್ಲ, ಈ ಪ್ರೋಗ್ರಾಮ್ ನೋಡಿ ಅಂತ ನಾನೇ ಒಂದು 10 ಜನ ಕೇಳ್ತಾ ಇರ್ತೀನಿ ಸರ್. ಮೊದಲು ನೀವು ರಿಪೇರಿ ಮಾಡ್ಕೊಳ್ಳಿ, ಇನ್ನೂ 10 ಜನ ಸಿಗ್ತಾರೆ ನಿಮ್ಗೆ. ಹೇಳಕ್ಕೂ ಖುಷಿ ಆಗತ್ತೆ. ನೀವು ರಿಪೇರಿ ಮಾಡ್ಕೋಬೇಕು ಸರ್. ಅದು ಏನೋ ಸ್ವಲ್ಪ ದಯವಿಟ್ಟು ಸ್ವಲ್ಪ ಹೇಳಿ ಸರ್. ಈಗ ವಿಷಯ ತಿಳ್ಕೊಳ್ಳಿ. ನೀವು ಮನೆ ಕಟ್ಟಿದ್ದೀರಾ? ಹೌದು ಸರ್, ಮನೆ ಕಟ್ಟಿದ್ದೀನಿ. ಎಷ್ಟು ವರ್ಷ ಆಯ್ತು ಕಟ್ಟಿ? ಆವಾಗಲೇ ಒಂದು 30-35 ವರ್ಷ ಆಗಿದೆ ಸರ್. ಎಲ್ಲ ಎಷ್ಟು ಅಡಿ ಮನೆ ಕಟ್ಟಿರೋದು ಗೊತ್ತಿದ್ಯಾ? ಗೊತ್ತಿದೆ ಸರ್. 50 ಅಡಿ ಉದ್ದ, ಪೂರ್ವ ಪಶ್ಚಿಮ 50 ಅಡಿ, ಅಗಲ 24 ಅಡಿ. ಇದು ನೀವೇ ಪ್ಲಾನ್ ಮಾಡಿದ್ದ ಅಥವಾ ಯಾರು ನಿಮ್ಮ ತಂದೆ ಕಟ್ಸಿದ್ದ? ಇಲ್ಲ ಸರ್, ಇದು ಸೈಜ್ ಸಿಕ್ಕಿದ್ದೆ ಅಷ್ಟೇ ಸರ್. ಈಗ ಫಸ್ಟ್ 12 55 ಇತ್ತು.
ಮತ್ತೆ ಇನ್ನೊಂದ್ ಸೈಡ್ ತಗೊಂಡು ಎರಡು ಒಂದ್ ಮಾಡ್ಬಿಟ್ಟು 50 ಅಡಿ ಉದ್ದ 24 ಅಡಿ ಅಗಲ ಮಾಡಿ ಕಟ್ಬಿಟ್ಟಿದ್ದೀನಿ ಸರ್. ಮನೆ ಎಲ್ಲ ಫುಲ್ ಕಟ್ಬಿಟ್ಟಿದ್ದೀನಿ. ಓಕೆ, 2 ಫ್ಲೋರ್. ನಿಮ್ಮ ಮನೆ ಎಷ್ಟು ಫ್ಲೋರ್ ಇವಾಗ ಹೇಳಿದ್ದು? ಎರಡು ಫ್ಲೋರಾ? ಹೌದು ಸರ್, 2 ಫ್ಲೋರ್. ನೀವೇ ಇದ್ದೀರಾ? ನಾವೇ ಇದ್ದೀವಿ, ಇದರಲ್ಲಿ ವಾಸ ನಾವೇ ಇದ್ದೀವಿ. ಕೆಳಗಡೆ ಏನು ಸಂಸಾರ ಇದ್ದೀರಿ. ಈಗ ಅರ್ಧ ಮನೆ ಬಾಡಿಗೆ ಕೊಟ್ಬಿಟ್ಟಿದ್ರಿ, 2 ಅಂಗಡಿ. ಹಾ, 23ಕ್ಕೆ 24 ಬಾಡಿಗೆ ಕೊಟ್ಬಿಟ್ಟಿದ್ರಿ 2 ಅಂಗಡಿ. ಹಾ, ಇನ್ನು ಮಿಕ್ಕಿದ್ರಲ್ಲಿ ಇನ್ನು 30ರಲ್ಲಿ ನಾವು ಸಂಸಾರ ಇದ್ದೀವಿ. ರಸ್ತೆ ಯಾವ್ದು ನಿಮ್ಮದಕ್ಕೆ? ಈಗ ನಾವು ಪೂರ್ವದ ರಸ್ತೆ ಸರ್. ಈಗ ಓಕೆ, ನಿಮ್ಮ ಅಂಗಡಿ ಬಾಗಿಲು ಪೂರ್ವಕ್ಕೆ ಇದೆಯಾ? ಅಂಗಡಿ ಬಾಗಿಲು ಪಶ್ಚಿಮಕ್ಕೆ ಐತೆ, ಹಾ, ಅದು ಬಾಡಿಗೆ ಕೊಟ್ಬಿಟ್ಟಿದ್ರಿ ಅರ್ಧ 23 ಅಡಿ. ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ನೀವು ಮನೆಯಲ್ಲಿ ನಿಮ್ಮ ಅಂಗಡಿ ಮನೆ ನಿಮ್ಮ ಬಲಕ್ಕೆ ಬರುತ್ತಾ ಎಡಕ್ಕೆ ಬರುತ್ತಾ? ಸೂರ್ಯನ ಕಡೆ ನೀವು ಮುಖ ಮಾಡಿ ನಿಂತಾಗ ಅಂಗಡಿ ಮನೆ ಬಲಕ್ಕೆ ಬರುತ್ತಾ ಎಡಕ್ಕೆ ಬರುತ್ತಾ? ಸೂರ್ಯನ ಕಡೆ ನಿಂತ್ರೆ ಮನೆ ಹಿಂದಕ್ಕೆ ಬರ್ತೈತೆ, ಪೂರ ಪಶ್ಚಿಮ ಬರ್ತೈತೆ. ಪಶ್ಚಿಮ ಬರುತ್ತೆ ಸರಿ. ಎಡಗಡೆಗೆ ಬರುತ್ತಾ ಬಲಗಡೆಗೆ ಬರುತ್ತಾ ಅಂಗಡಿಗಳು? ಗೊತ್ತಾಗ್ಲಿಲ್ಲ. ಹಾ, ಪಶ್ಚಿಮಕ್ಕೆ ನೀವು ಅಂಗಡಿ ಇದೆಯಲ್ಲಪ್ಪ. ಹೌದು ಸರ್, ಹೇಳಿ ಸರ್. ನೀವು ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದೀರಾ? ನಿಂತ್ಕೊಂಡಿದ್ದೀನಿ. ಎಡಗಡೆ ಕೈಗೆ ಬರುತ್ತಾ ಅಂಗಡಿಗಳು, ಬಲಗಡೆ ಕೈಗೆ ಬರುತ್ತಾ ಅಂಗಡಿಗಳು? 2 ಅಂಗಡಿನೂ ನಾನು ಪಶ್ಚಿಮಕ್ಕೇನೆ, ಪೂರ್ವ ಪಶ್ಚಿಮಕ್ಕೇನೆ. ಆಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಬಿಡಿ. ಒಂದು ವಿಷಯ ತಿಳ್ಕೊಳ್ಳಿ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲ. ಮನೆ ಪಶ್ಚಿಮಕ್ಕೆ ಅಂಗಡಿಗಳು ಇದ್ರೂ ಕೂಡ ಏನಾಗತ್ತೆ ಅಂದ್ರೆ, 2 ಅಂಗಡಿನೂ ನಮ್ಮ ಹಿಂದಕ್ಕೇನೆ ಬರ್ತೈತೆ. ಸರಿ ಆಯ್ತು. ಒಂದು ವಿಷಯ, ನಿಮ್ಮ ಮನೆಯಲ್ಲಿ ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ದೀರಾ? ಇತ್ತು ಸರ್, ನಮ್ಮ ತಂದೆ ತಾಯಿ ಇಬ್ಬರದು ಇತ್ತು. ಮೊನ್ನೆ ನೀವು ಪ್ರೋಗ್ರಾಮ್ ನೋಡಿದ್ಮೇಲೆ ತೆಗೆದು ಬಿಟ್ಟಿದ್ದೀನಿ ಸರ್. ಈಗ ಯಾವಾಗ ತೆಗೆದ್ರಿ? ಮೊನ್ನೆ ಇದು ಪಿತೃಪಕ್ಷಗಳು ಬಂತು ನೋಡಿ ಸರ್, ಆವಾಗ. ಓಕೆ, ಅವನಿಗೆ ಗಂಟ್ಲು ಮತ್ತೆ ತಲೆಯಲ್ಲಿ ಸಮಸ್ಯೆ ಯಾವ್ದು ಕಾಣಿಸೋದು ಜಾಸ್ತಿ? ಗಂಟ್ಲಲ್ಲಿ ಸಮಸ್ಯೆ ಕಾಣುತ್ತಾ, ತಲೆಯಲ್ಲಿ ಜಾಸ್ತಿ ಸಮಸ್ಯೆ ಕಾಣುತ್ತಾ? ಸರ್, ನಮ್ಮ ಕಂಡ್ರೇನೆ ಏನಂದ್ರೆ ಮಾತಾಡ್ತಾ ಇರ್ತಾರೆ. ಇಲ್ಲಿ ನಾವು ನಮ್ಮ ಮನೆಗೆ ಬಂದ್ರೇನೆ ಆಗಲ್ಲ. ಮದುವೆ ವಿಚಾರ ಎತ್ತಿದ ತಕ್ಷಣ ಏನೋ ಕೇಳ್ತೀವಿ. ಒಂದು ವಿಷಯ ತಿಳ್ಕೊಳ್ಳಿ, ಕರೆಕ್ಟಾಗಿ ನೀವು ನೆಮ್ಮದಿ ಇರಬೇಕು ಅಂತಂದರೆ ಬಾಡಿಗೆಗೆ ಕೊಟ್ಬಿಡಿ ಮನೇನ ಪೂರ್ತಿ. ಇಲ್ಲ ಬಾಡಿಗೆಗೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮನೆಯನ್ನು ಇಟ್ಕೋಬೇಕು. ಎರಡನೇ ವಿಷಯ, ಬಾಡಿಗೆಯಲ್ಲಿ ನೀವು ದುಡಿದು ತಿನ್ನುವಂಥ ಲೆಕ್ಕಾಚಾರ, ಮಕ್ಕಳಿಂದ ದುಡಿದದ್ದನ್ನು ನೀವು ಬಳಸುವಂಥ ಲೆಕ್ಕಾಚಾರ ನಿಮ್ಮ ಅಕೌಂಟಲ್ಲಿ ಇಲ್ಲ. ಅರ್ಥ ಆಯ್ತಾ? ನೀವೇನು ಮಾಡಿ ಅಂತಂದರೆ, ಫಸ್ಟ್ ನಿಮ್ಮ ಮಗನ ದೂರೋದಲ್ಲ. ನಾನು ಈ ಶತಭಿಷ ನಕ್ಷತ್ರಕ್ಕೆ ಮಗನನ್ನು ಪಡೆದಿರುವ ಕಾರಣ ನನ್ನ ಮಗನಿಗೆ ನಾನು ಏನು ತಿಳ್ಕೋಬೇಕಿತ್ತು. ಈಗ ನಿಮ್ಮ ತಂದೆ ತಾಯಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ರಲ್ಲ ಇದಕ್ಕೆ ಮುಂಚೆ, ಆ ಕರ್ಮದ ಫಲವೇ ನಿಮ್ಮ ಮಗ. ಅಂದ್ರೆ ಅವರು ಪೂಜೆ ಮಾಡಬಾರ್ದು ಅಂತಲ್ಲ, ಅವ್ರು ಮಾಡಬೇಕಾಗಿರೋದು ಊಟ ಹಾಕಬೇಕಾಗಿರೋದು, ಪೂಜೆ ಎಲ್ಲ ಮಾಡೋದು. ಪೂಜೆ ಮಾಡೋದು ದೇವ್ರಿಗೆ. ನಿಮ್ಮ ಫಂಕ್ಷನ್ ನೋಡಿದ್ಮೇಲೆ ಸರ್ ನಾನು ಹೋಗಿ ಇದರಲ್ಲಿ ಪೂಜೆ ಮಾಡ್ಕೊಂಡ್ ಬಂದೆ ಸರ್. ಮನೆ ಹಂಗೆಲ್ಲ ಮಾಡಂಗಿಲ್ಲ, ಎಲ್ಲೆಲ್ಲೋ ಮಾಡಂಗಿಲ್ಲ. ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅದೆಲ್ಲ ತಿಳ್ಕೊಳ್ದೆ ಹೋಗಿ ಮಾಡಿದ್ರೆ ನಿಮ್ಗೆ ಏನು ಅನ್ಸಲ್ಲ. ಸ್ವಲ್ಪ ಏನೋ ಒಂಚೂರು ಪರವಾಗಿಲ್ಲ ಅಂದ್ರೆ ಮತ್ತೆ ರಿವರ್ಸ್ ಆಗತ್ತದು. ಹೌದಾ? ಅದಕ್ಕೆ ನೀವು ಫಸ್ಟ್ ತಪ್ಪಾಗಿದೆ ಮತ್ತೆ ತಪ್ಪು ಯಾಕೆ ಮಾಡ್ತೀರಾ ನೀವು? ಅದನ್ನ ಯಾವತ್ತು ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಮಾಡಬೇಕು, ಅದು ಮಾಡುವ ಕ್ರಮ ಏನು, ಅದೆಲ್ಲ ತಿಳ್ಕೊಳ್ಳೋದು. ಹೆಂಗೋ ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಅವ್ರು ಏನು ಬೇಕು ಮಾಡಿ ಕಳಿಸ್ತಾರೆ. ನಿಮ್ಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ನೀವು ಏನು ಕೇಳಬೇಕು ಅಂತ ನಿಮ್ಗೆ ಗೊತ್ತಿಲ್ವಲ್ಲ. ಹೆಂಗೆ ಸರಿ ಮಾಡಿಸ್ಬಿಟ್ರಿ ನೀವು? ಹೆಂಗೋಗಿ ಮಾಡ್ಕೊಂಬಂದ್ಬಿಟ್ರಿ? ಓಕೆ, ಮಾಡಿದ್ದಾಯ್ತು. ಇನ್ನು ಮುಂದೆ ಈ ಥರ ತಪ್ಪು ಮಾಡ್ಕೋಬೇಡಿ. ನಿಖರವಾಗಿ ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊಬೇಕಂದ್ರೆ ತುಂಬ ಲೇಟ್ ಆಯಿತು. ನಿಮ್ಮ ಮಗನಿಗೆ 32 ವರ್ಷ ಆಯಿತು. ನಿಮ್ಮ ಮಗ ಹುಟ್ಟಿದ 30 ದಿನಕ್ಕೆ ವಿಷಯ ತಿಳ್ಕೋಬೇಕಿತ್ತು. ಈಗಲೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಗನ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ದೂರ ಹಾಕೋದು, ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು ಮಾಡಬೇಡಿ. ನಿಮ್ಮ ಕರ್ತವ್ಯ ಇದು. ಬೇಕಾದ್ರೆ ಹೇಳ್ಕೊಡ್ತೀನಿ, ನಿಮ್ಮ ಮಗನ ಕರ್ಕೊಂಡು ಬನ್ನಿ, ಇಲ್ಲ ಕರ್ಕೊಂಬಂದ್ರೆ ನೀವೇ ಬನ್ನಿ, ಕ್ರಮ ಹೇಳ್ಕೊಡ್ತೀನಿ. ಅದು ತಿಳ್ಕೊಂಡು ಅದರಿಂದ ಹೊರಗೆ ಬನ್ನಿ. ಮನೆ ಸಡನ್ನಾಗಿ ಸರಿ ಇಲ್ಲ ಅಂತಾನೋ, ನನ್ನ ಮಗ ಸರಿ ಇಲ್ಲ ಅಂತಾನೋ, ನಾನು ಸರಿ ಇಲ್ಲ ಅಂತಾನೋ, ಇವೆಲ್ಲ ಏನು ಅನ್ಕೋಬೇಡಿ. ನಾವು ತಿಳ್ಕೊಳ್ಳದೆ ಇದ್ದೀವಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಈ ಸೂರ್ಯನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಇಲ್ಲಿ ವಿಚಾರ ನಾನು ಅವಾಗಲೇ ಹೇಳಿದ್ದೀನಿ, ನಾವು ನಾರಾಯಣ
ಅಂತಕ್ಕಂತಹ ವಿಚಾರ, ಪರಮೇಶ್ವರ ಅಂತಕ್ಕಂತಹ ವಿಚಾರ, ಇವೆರಡಕ್ಕೂ ಕೂಡ ನಾವು ಅವಾಗವಾಗ ಜ್ಞಾಪಿಸ್ಕೊತಾ ಇರ್ತೀವಿ, ಪೂಜೆನೂ ಮಾಡಕ್ಕೆ ಹೋಗ್ತೀವಿ. ಆದರೆ ಇವರಿಬ್ಬರನ್ನು ಒಂದೇ ಪದದಲ್ಲಿ ನಾವು ಬಳಸುವಂಥದ್ದನ್ನ ಕೂಡ ಕಲಿಬೇಕು. ಪರಮೇಶ್ವರ ಮತ್ತು ಶ್ರೀಮನ್ನಾರಾಯಣ ಇಬ್ಬರನ್ನು ಒಂದೇ ಪದದಲ್ಲಿ ಕರಿಬೇಕು. ಅವನು ಪರಮೇಶ್ವರ ನಮ್ಮದು, ಶ್ರೀಮನ್ನಾರಾಯಣ ನಮ್ಮದು ಅಲ್ಲ. ಅದು ನಾಳೆ ವೈಕುಂಠ ಏಕಾದಶಿ ವಿಶೇಷದಲ್ಲಿ ಪ್ರತಿಯೊಬ್ಬರು ಬಾಯಲ್ಲಿ ಹೇಳಬೇಕಾಗಿರ್ತಕ್ಕಂಥ ವಿಚಾರ ಓಂ ನಮೋ ನಾರಾಯಣಾಯ. ಇಬ್ರು ಬಂದ್ರಲ್ಲಿ ಓಂ ಯಾರು? ಪರಮೇಶ್ವರ. ಇದನ್ನ ನಾವು ಮೊದಲು ಉಚ್ಚಾರಣೆಯಲ್ಲಿ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ, ಓಂ ನಮೋ ನಾರಾಯಣಾಯ. ಇಲ್ಲಿ ಓಂ ಅಂತಕ್ಕಂಥದ್ದಕ್ಕೆ 3 ಅಕ್ಷರ, ಆಕಾರ, ಉಕಾರ, ಮಕಾರ, ಬರುತ್ತಲ್ಲ ಅದು ಅರ್ಧ, 3 ಅಕ್ಷರ. ನಾರಾಯಣಾಯ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ತಗೊಂಡಾಗ 8 ಅಕ್ಷರದಲ್ಲಿ ಇರ್ತಕ್ಕಂಥದ್ದು. ಒಳಗಡೆ 4 ಮೂಲೆ, ಹೊರಗಡೆ 4 ಮೂಲೆ, 8 ಮೂಲೆ. ಇದು 3 ಲೆಕ್ಕಾಚಾರ ತಗೊಂಡಾಗ 12, 11 ಅಂದರೆ 12ಕ್ಕೆ ಸಮ ಅಂತ ಲೆಕ್ಕಾಚಾರಕ್ಕೆ ಬರುತ್ತೆ. ಇದನ್ನ ನಾವು ಮನೆಯಲ್ಲಿ ನಾರಾಯಣನಿಗೆ ಸ್ಥಾನವನ್ನ ಕೊಟ್ಟಿರೋದಕ್ಕೆ ಇದು ತಿಳ್ಕೊಳ್ಬೇಕು. ಮೊದಲು ಒಂದು ನಮ್ಮ ಉಚ್ಚಾರಣೆ ಬರಬೇಕು. ನಮ್ಮ ದೇಹಕ್ಕೆ ಒಂದು ಟಾನಿಕ್ ಬೇಕು ಅಂದ್ರೆ ಈ ಮಂತ್ರವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಉಚ್ಚಾರಣೆ ತುಟಿ ಬಿಚ್ಚಿ ಓಪನ್ ಮಾಡಬಾರ್ದು, ಉಸಿರಾಟದಲ್ಲೇ ಹೇಳಬೇಕು. ತುಟಿ ಬಿಚ್ಚಿ ಹೇಳಿದಾಗ ಅದರ ಫಲ ಕಮ್ಮಿ. ಅಂದ್ರೆ ನಮ್ಮ ದೇಹಕ್ಕೆ ಏನು ಬೇಕಾ ಸಿಕ್ಕಲ್ಲ. ಇದರಲ್ಲಿ ವಿಧಾನ ಏನಂದ್ರೆ ತುಟಿ ಬಿಚ್ಚದೆ ಹೇಳುವ ಮಂತ್ರ ಶ್ರೇಷ್ಠ ಮಂತ್ರ, ತುಟಿ ಬಿಚ್ಚಿ ಹೇಳುವ ಮಂತ್ರ ಶ್ರೇಷ್ಠ ಅಲ್ಲ, ಹೇಳಬಾರ್ದು ಅಂತಿಲ್ಲ. ಆದ್ರೆ ನಮ್ಮ ದೇಹಕ್ಕೆ ಒಂದು ಉಚ್ಚಾರಣೆಯಿಂದ ಒಳಗಡೆ ಮನಸ್ಸಿಗೆ ನಾವು ಸೇರಿಸಿದಾಗ ನಮ್ಮ ಉಸಿರಾಟಕ್ಕೆ ಸೇರುತ್ತದು. ಅದರಿಂದ ನಮ್ಮ ದೇಹಕ್ಕೆ ಒಂದು ಚೈತನ್ಯ ಬರುತ್ತೆ. ಆ ರೀತಿಯಾಗಿ ಓಂ ನಮೋ ನಾರಾಯಣಾಯ 3 ಸಲ ನಾಳೆ ಮಾಡಬೇಕಾಗಿರೋ ಕೆಲಸ, ಅದು ನಿಮಗೆ ಅವಶ್ಯಕತೆ ಅನುಕೂಲತೆ ಇದ್ರೆ ಇದನ್ನ ಮನೆಯಲ್ಲಿ ಗಂಡ ಹೆಂಡತಿ ಮಾಡಬೇಕಾದ್ರೆ ನಾರಾಯಣ ಲಕ್ಷ್ಮೀನಾರಾಯಣ ಆಗಿರಬೇಕು, ಶಿವಪಾರ್ವತಿ ಆಗಿರಬೇಕು ಅಂತ ಹೇಳ್ದ. ಈಗ ಇದು ಆಗ್ಬೇಕಾ ಬೇಡವಾ? ಆಗ್ಬೇಕು. ಮದುವೆ ಒಂದಿನ ಆಗೋದಲ್ಲ, ಪ್ರತಿದಿನ ಹಾಗೆ ಇರಬೇಕು. ಸುಖವನ್ನ ಬಯಸುವ ದಾಂಪತ್ಯ, ಭೋಗವನ್ನ ಅನುಭವಿಸುವ ದಾಂಪತ್ಯ. ಎಷ್ಟೋ ಜನ ಎಲ್ಲ ಐತೆ, ಪ್ರತಿಯೊಂದೂ ಐತೆ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ, ಯಾವುದೋ ಒಂದು ವಿಷಯದಲ್ಲಿ. ಸೊ ಹೀಗಿರಬೇಕಾದಂಥ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದ್ರೆ, ನಿಜವಾಗಿಯೂ ಮನೆಯಲ್ಲಿ ಮಾಡಬೇಕಾಗಿರತಕ್ಕಂಥ ಕೆಲಸ ಮುಂಭಾಗದಲ್ಲಿ ಇರ್ತಕ್ಕಂತಹ ಬಾಗಿಲು, ಮುಂಬಾಗಿಲು ಪೂರ್ವಕ್ಕೆ ಇರ್ತಕ್ಕಂಥ ಬಾಗಿಲು, ಮನೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದಕ್ಕೆ ಇಂದ್ರದ್ವಾರ ಅಂತ ಹೇಳ್ತೀವಿ. ಆಯ್ತಾ? ಉದಯ ಸೂರ್ಯ ಅಲ್ಲಿ ಬರೋದು, ಮುಳುಗುವ ಸೂರ್ಯ ಪಶ್ಚಿಮದಲ್ಲಿ ವರ್ಣದ್ವಾರ ಅಂತ ಹೇಳ್ತೀವಿ. ಇದು 3 ಸಮಯವನ್ನ ನಾವು ಬಳಸ್ತಾ ಇದ್ದೀವಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಹಾಗೆ ನಮ್ಮ ಮನೆಯಲ್ಲಿ 3 ಭಾಗ ಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವ್ ಹೇಳ್ತೀವಲ್ಲ, ನಮ್ಮ ಮನೆಯವರು ಇದಾರ, ನಾವ್ ಇಟ್ಕೊಂಡಿದೀವಾ? ಇದು ಪ್ರಶ್ನೆ. ಅದು ಹೇಗೆ ಅವ್ರನ್ನ ಅಳವಡಿಸ್ಕೊಳ್ಳೋದು ಅಂದ್ರೆ, ಪಶ್ಚಿಮ ದ್ವಾರದಲ್ಲಿರ್ತಕ್ಕಂತಹ ಭಾಗವನ್ನ, ಪೂರ್ವ ಭಾಗದಲ್ಲಿರ್ತಕ್ಕಂಥ ಭಾಗವನ್ನ 2 ಸೇರಿ ಎಷ್ಟು ಅಡಿ ಬರುತ್ತೆ ಅದ್ರ ಮಧ್ಯಭಾಗನೇ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ವಾಸ ಮಾಡ್ತಕ್ಕಂತಹ ಈ ಒಂದು ಕ್ರಮದಲ್ಲಿ ಶ್ರೀಮನ್ನಾರಾಯಣ ಮನೆಯಲ್ಲಿ ಇರ್ತಾರೆ. ಸಮಭಾಗ, ಮುಂಬಾಗಿಲು ಹಿಂಬಾಗಿಲಿನ ಮೆಜರ್ಮೆಂಟ್ ಏನಿದೆ ಅದಕ್ಕೆ ಅರ್ಧ ಮಾಡಿದಾಗ ಮನೆ ಕರೆಕ್ಟಾಗಿ ಮಧ್ಯಭಾಗ ಇದ್ದಾಗ ಆ ಮನೆಯಲ್ಲಿ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ, ಗಂಡ ಹೆಂಡತಿ ಬೇಗ ಬೆಳಿಗ್ಗೆ ಹೇಳ್ಬಹುದು. ನೀನ್ ಹೇಳು ಫಸ್ಟು, ನೀನ್ ಹೇಳು ಫಸ್ಟು, ನೀನ್ ಸ್ನಾನ ಮಾಡು, ನೀನ್ ಪೂಜೆ ಮಾಡು. ಈ ಹೋರಾಟ ನಿಲ್ಲುತ್ತೆ. ಎಷ್ಟು ಮನೆಗಳಲ್ಲಿ ಹೋರಾಟ ಇಲ್ಲಮ್ಮ, ನನ್ನ ಕೈಲಿ ಆಯ್ತಲ್ಲ ಕಣ್ರಿ, ನೀವೇ ಒಂಚೂರು ಸ್ನಾನ ಮಾಡಿ ದೀಪ ಹಚ್ಬಿಡ್ರಿ, ಹೆಂಡತಿ ಗಂಡಿಗೆ ಹೇಳೋದು. ಇಲ್ಲ ನನ್ನ ಕೈಲಿ ಆಗಲ್ಲ ಕಣೆ, ನಾನು ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದೀನಿ, ನೀನೇ ಎದ್ದು ಮಾಡ್ಬಿಡು. ಸೊ ಇಲ್ಲಿ ಏನಾಗತ್ತೆ, ಒಂದೇ ಸಲ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಸಿದ್ಧತೆಯಾಗಬೇಕು. ಅದು ಮನೆ ಲಕ್ಷ್ಮೀನಾರಾಯಣ ನಿಲಯ. ವಾದ ವಿವಾದ ನಡೀಬಾರ್ದು. ಅವ್ರು ಇವ್ರು ಮಾತಾಡೋದು, ಇವ್ರಿಗೆ ಅವ್ರು ಮಾತಾಡೋದು, ನೀನು ಬರಬಾರ್ದು. ಹಾಗಿರ್ಬೇಕಾದ್ರೆ ನಿಮ್ಮ ಮನೇಲಿ ಆ ಥರ ಇದೆಯಾ ಸ್ವಲ್ಪ ನೋಡ್ಕೊಳ್ಳಿ. ಅಯ್ಯೋ ಗಂಡನ್ಗೆ ಹೇಳಿ ಸಾಕಾಯ್ತು ಹೆಂಡತಿಗೆ ನಾನು ಹೇಳಿ ಸಾಕಾಯ್ತು ಗಂಡ. ಇದ್ರ ಜೊತೆಗೆ
ಎಷ್ಟು ವಯಸ್ಸು? ಅವ್ನಿಗೆ 22 ರೀ, ಇಂಜಿನಿಯರಿಂಗ್ ಮಾಡ್ಯಾನ್ರಿ, ಈಗ ಕಂಪ್ನಿಗೆ ಸಿಲೆಕ್ಟ್ ಆಗ್ಯಾನ್ರಿ. ಏನಾಗ್ಬೇಕೀಗ ಅವನಿಗೆ? ಅವಾಗ 2 ತಿಂಗಳಿಗೊಮ್ಮೆ ಹಿಂಗ್ ಬರೀ ಜ್ವರನ ಬರ್ತಾವ್ರಿ, ಅದ್ರ ಸಂಬಂಧ ಕೇಳಿದ್ರಿ ಆರೋಗ್ಯ. 2 ತಿಂಗಳು ಕರೆಕ್ಟಾಗಿ ಜ್ವರ ಬರುತ್ತಾ? ಜ್ವರ ಬರ್ತೈತ್ರಿ, ಮತ್ತೆ ಎಕ್ಸಾಮ್ ಟೈಮ್ ಜ್ವರ, ಫುಲ್ ಜ್ವರ ರೀ. ಈಗ ಅವನು ಎಕ್ಸಾಮ್ ಕಟ್ಟಬೇಕಾ, ಆರೋಗ್ಯ ಚೆನ್ನಾಗಾಗ್ಬೇಕಾ? ಏನೂ ನಡೆಯಲ್ಲ. ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಹಿಂಗೆ ಮುಚ್ಚಿಟ್ಟು ಅವನು ಕೆಲ್ಸಕ್ಕೆ ಹೋಗ್ತಾವನೆ, ಕಂಪ್ನಿಗೆ ಹೋಗ್ತಾವನೆ, ಓದವನೆ, ಮದುವೆ ಆಗಬೇಕು, ಬರೀ ಹಿಂಗೆ ಮಾಡ್ತೀರಿ ಹೊರತು ಮಕ್ಕಳು ರಿಪೇರಿ ಮಾಡೋಕ್ಕೆ ಗೊತ್ತಿಲ್ವಲ್ಲ ನಿಮ್ಗಳಿಗೆ. ಬಂದ್ರಿ ಈಗ ಇನ್ನು ಗೋಕರ್ಣಕ್ಕೆ ಹೋಗೋಕ್ಕೆ ಕೇಳಕ್ಕೆ ಕಾಯ್ತಾ ಇದ್ದೀರಾ, ಏನು ಪ್ರಯೋಜನ ತಾಯಿ? ನೀವು 30 ಸಲ ಬಂದರೂ ಪ್ರಯೋಜನ ಇಲ್ಲ. ಬಂದ ಮೇಲೆ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಕ್ಲೀನ್ ಮಾಡಿ ನಮ್ಮ ಹತ್ರ ಮಾತಾಡಬೇಕು, ಗುರುಗಳೇ ನೀವು ಹೇಳಿದ್ದು ಮಾಡಿದ್ದೀವಿ ಅಂತ. ನೀವು ಹಿಂಗೆ ಲೇಟ್ ಮಾಡ್ಕೊಂಡು ಹೋದರೆ ದುಡ್ಡು ವ್ಯರ್ಥ. ಯಾಕೆ ಬರ್ತೀರಾ ಸುಮ್ಮನೆ ಪ್ರಯೋಜನ ಇಲ್ಲದೆ? ದಯವಿಟ್ಟು ಹಿಡಿದು ಕೆಲಸ ಕಂಪ್ಲೀಟ್ ಮಾಡಿ, ಒಳ್ಳೇದಾಗಲಿ. ಉಸಿರಾಟವನ್ನು ಸರಿ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ, ಕರ್ಕೊಂಡು ಬನ್ನಿ, ಗೋಕರ್ಣ ಮುಗಿಸ್ಕೊಂಡು ಬನ್ನಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ನಾಗರತ್ನ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ. ಶತತಾರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಯಾರು, ಮಗನ ಮಗಳ? ಮಗಳು 25 ವರ್ಷ ಇದೆ. ಶತತಾರ ನಕ್ಷತ್ರ. ಸರಿ, ಆಯ್ತು. ಏನ್ ಮಾಡ್ತಿದ್ದಾಳೆ? ಅವಳು ಬಾಷ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇವಾಗ ಹುಡುಗನ್ ಹುಡ್ಕಕ್ ಶುರು ಮಾಡ್ತಾ ಇದ್ವಿ, ಅದಕ್ಕೆ ಒಂದ್ ಮಾತು ನಿಮ್ಗೆ ಕೇಳ್ತೀವಿ. ಏನಂತ, ಮಾಡ್ಬೇಕಾ ಬೇಡವಾ ಅಂತನಾ? ಶುರು ಮಾಡಿದ್ ಕರೆಕ್ಟ್ ಇದೆಯಾ ಅಥವಾ ಏನು ಅಂತ ಕೇಳಕ್ ಮಾಡಿ. ಏನ್ ಓದಿದ್ಯಮ್ಮ ನೀನು? ನಾನು BA ಓದಿದ್ದೀನಿ ಸರ್. ಏನು ಪ್ರಯೋಜನ ಇಲ್ಲ, ಬೇಜಾರ್ ಮಾಡ್ಕೋಬೇಡ, ಹೇಳ್ದೆ ಅಂತ. ನಿನ್ ಪ್ರಶ್ನೆ ಹೇಗಿರ್ಬೇಕು ಗೊತ್ತಾ? ಹುಡುಗನ್ ಹುಡುಕಕ್ ಶುರು ಮಾಡಿದ್ದೀವಿ ಅಲ್ಲ, ಅದೇ ಮೊದಲನೇ ಅಪರಾಧ. ಈಗ ಅವಳ ವಯಸ್ಸೆಷ್ಟು? ಅವಳಿಗೆ 25 ವರ್ಷ ಗುರು. ಅಲ್ಲಮ್ಮ, ನೀನು ಓದಿರೋ ಹುಡುಗಿ, ಆ ಹುಡುಗಿಗೆ ಹುಟ್ಟಿದಾಗ ಶತತಾರ ನಕ್ಷತ್ರಕ್ಕೆ ಮಗು ಹುಟ್ಟಿದ್ರೆ ಅವಳು ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಇದ್ದಾಳ ಅಂತಲೇ ತಿಳ್ಕೊಳ್ಳದೆ ನೀನು ಮದುವೆ ಹುಡುಕ್ಬಿಟ್ಟು ಯಾರಿಗಮ್ಮ ಮದುವೆ ಮಾಡೋದು? ಅವಳಿಗೆ ಮದುವೆಗಳು ಮಾಡ್ಬೇಕಷ್ಟೇ. ಸಟ್ಟಾದ್ರೆ ಕಟ್ಟಾಗತ್ತೆ, ಮದುವೆ ಸಟ್ಟಾದ್ರೆ ಕಟ್ಟಾಗತ್ತೆ. ಹೆಂಗಿದೆ ಅಂದ್ರೆ, ಯೋಚನೆ ಮಾಡಬೇಡ, ಹೇಳ್ದನ್ನ ತಿಳ್ಕೊ. ಸಿಲಿಂಡ್ರು ಫುಲ್ ಸಿಲಿಂಡರ್ ಇದ್ರು ಎಂಗೇಜ್ಮೆಂಟ್ ಸಿಲಿಂಡರ್ ಖಾಲಿ. ಅಯ್ಯೋ ದೇವ್ರೆ, ಮನೆ ನೋಡ್ಕೊ ಬಂದನ ಅಂದ್ರೆ ಸಿಲಿಂಡರ್ ಖಾಲಿ ಇರ್ತದೆ. ಇಲ್ಲ ಪುರೋಹಿತ ಬರಲ್ಲ, ಇಲ್ಲ ವಾದ್ಯದವ್ರು ಬರಲ್ಲ, ಇಲ್ಲ ಜಗಳ ಹಚ್ಕೊಳತ್ತೆ. ಅರ್ಥ ಆಗ್ತಿದೆ? ಬೇಜಾರಾಗ್ತಾ ಇದೆಯಾ? ಇಲ್ಲ, ಅದು ಮನೆಯಲ್ಲಿ ಈ ತರದೆಲ್ಲ ಮನೇಲಿ ಮಾವ ಆಗ್ಲಿ ಯಾರಾಗ್ಲಿ ಇಂಥವೆಲ್ಲ ನಂಬ್ತಿದ್ದಿಲ್ಲ. ಅವ್ರು ಯಾರು ಕೇಳಿಸ್ಲೂ ಇಲ್ಲ ಆ ಟೈಮ್ ನಲ್ಲಿ ಏನು ಅಂತಂದೇಳಿ. ಅಲ್ಲಮ್ಮ, ಈಗ ತಾನೇ ನೀವು ಮದುವೆ ಮಾಡಕ್ ಹೋಗ್ಬೇಡ ತಾಯಿ. ಮೊದ್ಲ ಹುಡುಗಿ ರಿಪೇರಿ ಮಾಡ್ಬೇಕಾ, ಮದುವೆ ಮಾಡ್ಬೇಕಾ? ಅದೇ ಗುರುಗಳೇ, ನೀವೇನಂತ ಹೇಳಿದ್ರೆ ನಾನು ಮಾಡ್ತೀನಿ. ಈಗ ನಿಮ್ಮ ಮಗಳು ನಿಮ್ಮ ಯಜಮಾನರು ಇದಕ್ಕೆ ಒಪ್ಪಿಗೆ ಇದೆಯಾ? ವಿಷಯ ತಿಳ್ಕೊಳಕ್ಕೆ
ಯಜಮಾನ್ರು ಇಲ್ಲಿಲ್ಲ, ಬೇರೆ ಊರಲ್ಲಿ ದುಡಿತಾ ಇದಾರೆ. ಅದೇ ಹೋಗ್ಲಿ ಅಮ್ಮ, ಅವರಿಗೆ ನಂಬಿಕೆ ಇದೆಯಾ ಇದ್ರ ಬಗ್ಗೆ ತಿಳ್ಕೊಳಕ್ಕೆ? ಅವ್ರಿಗೆ ನಂಬಿಕೆ ಐತೋ ಅಲ್ಲ ಗೊತ್ತಿಲ್ಲ, ಬಟ್ ನಾನ್ ನಂಬ್ತೀನಿ, ಅದಕ್ಕೆ ನಾನು. ಅಲ್ಲಮ್ಮ, ನೀನು ಒಬ್ಬರಿಂದ ಏನು ಮಾಡಕ್ಕಾಗಲ್ಲ. ಹೇಳಿ ಗುರುಗಳೇ, ಏನ್ ಮಾಡ್ಬೇಕು? ಅಲ್ಲ, ಮಗು ಒಬ್ಬರಿಂದ ಆಗತ್ತಾ ಇಬ್ರಿಂದನಮ್ಮ? ಅದೇ ಇಬ್ರಿಂದ ಗೊತ್ತಿದೆ ಗುರು. ಏನು ಓಪನ್ ಮಾಡಿ ಹೇಳಿ, ನಾನು ಹೇಳಿ ಮತ್ತೆ. ಒಬ್ಬರಿಂದ ಒಬ್ರು ಮಾಡ್ಕೊಂಡ್ರೆ ಆಗಲ್ಲ ತಾಯಿ. ಫಸ್ಟ್ ತಿಳ್ಕೊ, ನಿಮ್ಮ ಯಜಮಾನ್ರ ಅಕ್ಕ ತಂಗಿಯರು ಎಷ್ಟು? ಯಜಮಾನ್ರಿಗೆ ಅವ್ರಿಗೆ 4 ಜನ ತಮ್ಮನರು, ಒಬ್ಬಾಕಿ ತಂಗಿ ಇದ್ಲು. ಆ ತಂಗಿ ಕತೆ ಸ್ವಲ್ಪ ಸ್ಟೋರಿ ಯೋಚನೆ ಮಾಡಿ ನೀನ್ ಸ್ವಲ್ಪ. ಅಕ್ಕಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋದ್ರು. ಅಲ್ಲ, ಅದನ್ನ ಯೋಚನೆ ಮಾಡಮ್ಮ. ಅದೇ ಸೇಮ್ ತಂದು ಇಲ್ಲಿ ಗಂಟಿಸ್ಕೊಡ್ಡ ಲೇಬಲ್ನ. ಸೋದರತ್ತೆ ಏನು ಮಾಡ್ತಾರೋ ಅದೇ ನಡೆಯೋದು. ಒಂದು ಕಡೆ ಸೋದರ ಮಾವ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳೇ ಸೋದರತ್ತೆ. ಅವ್ರ ಚಿತ್ರಾನ್ನ, ಇದು ಚಿತ್ರಾನ್ನನೇ. ನೀವು ರಿಪೇರಿ ಮಾಡೋಕ್ಕಾಗಲ್ಲ. ಕಾರಣ, ಮಗು 5 ವರ್ಷದ ಒಳಗಡೆ ಯಾವ ತಂದೆ ತಾಯಿಗಳು ಮಕ್ಕಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಒಂದು ಇದೆ ಅಂತ ತಿಳ್ಕೊಂಡು ಯಾರು ಮಾಡಿಸ್ತಾರೋ, 5 ವರ್ಷ ಕೊನೆ. 8 ವರ್ಷದಲ್ಲಿ ಒಂದು ತಿಳ್ಕೊಮ್ಮ, 35 ವರ್ಷದವರೆಗೂ ಯಾವುದೇ ಹೆಣ್ಣು ಗಂಡಿಗೆ 40 ವರ್ಷ, ಹೆಣ್ಣಿಗೆ 45 ವರ್ಷ. ಆತ್ಮಹತ್ಯೆಯಲ್ಲೇ ಇರುತ್ತೆ ಏಜು. ಹುಟ್ಟಿದ ದಿನದಿಂದ 35ರಿಂದ 40 ವರ್ಷ, 40ರಿಂದ 45 ವರ್ಷ ಹೆಣ್ಣು ಗಂಡಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ದೇಹ ಇರುತ್ತೆ. ಇದಕ್ಕೆ ಮೀರಿ ನಾನು ಕನ್ನಡ ಹೇಳಕ್ಕಾಗಲ್ಲ. ಆತ್ಮಹತ್ಯೆ ರೀತಿಯಲ್ಲೇ ಅನುಭವಿಸ್ತಿರ್ತಾರೆ. ಅಂದ್ರೆ ಸತ್ತಿರಲ್ಲ, ಸತ್ತಂಗಿರ್ತಾರೆ. ಯಾಕೆ ಅಂದ್ರೆ 5ರಿಂದ 8 ವರ್ಷದೊಳಗೆ ರಿಪೇರಿ ಆಗಲಿಲ್ಲ. ನಿನ್ನ ಜೀವನ ಮರ್ತು ಬಿಡಬೇಕು. ಮದುವೆ ಯಾಕೆ, ನೆಮ್ಮದಿ ಯಾಕೆ, ಊಟ ಯಾಕೆ, ಆಸ್ತಿ ಯಾಕೆ, ಕೆಲಸ ಯಾಕೆ, ನಿದ್ದೆ ಯಾಕೆ, ಎಲ್ಲವೂ ಯಾಕೆ 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 ಕ್ವಶನ್. ಸತತಾರ ನಕ್ಷತ್ರ. ಪರಿಸ್ಥಿತಿ ಸರಿ ಇರ್ಲಿಲ್ಲ. ಅಮ್ಮ, ಅದಾಯ್ತಮ್ಮ, ಅದಾಯ್ತು ತಾಯಿ. ಪರಿಸ್ಥಿತಿ ಸರಿ ಇಲ್ಲ ಅಂದಾಯ್ತು. ಈಗ ನಿನ್ಗದು ಗೊತ್ತಿಲ್ಲ ಅಂತಾನೂ ಆಯ್ತು, ಕುಟುಂಬದಲ್ಲಿ ಇವೆಲ್ಲ ಒಪ್ಕೊಳ್ಳಲ್ಲ ಅಂತಲೂ ಆಯ್ತು. ಯಾಕೆಂದ್ರೆ ಶತಭಿಷ ಸತತಾರ ನಕ್ಷತ್ರ ಹುಟ್ಟಿದ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ನಿಮ್ಮ ಅತ್ತೆ ಮಾವ, ನಿಮ್ಮ ತಂದೆ ತಾಯಿ ಎರಡೂ ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇಲ್ಲದಂತ ಕುಟುಂಬ. ಅದು ಕರೆಕ್ಟ್ ಹೇಳಿದ್ರೆ, ಅದು ಯಾರನ್ನ ಅದು ತಲೆನ ಕೆಡಿಸ್ಕೊಂಡು. ಈಗ ಬೇರಿರೋದೆಲ್ಲಿ? ಆ ಬೇರನ್ನ ರಿಪೇರಿ ಮಾಡ್ಬೇಕಾ, ಪೇಂಟ್ ಹೊಡಿಬೇಕಾ? ನೀನೇ ಯೋಚನೆ ಮಾಡಮ್ಮ. ನಿಮ್ಮ ತಂದೆ ತಾಯಿ ಮನೆ ಪ್ಲಸ್ ನಿನ್ನ ಗಂಡನ ಅಪ್ಪ ಅಮ್ಮನ ಮನೆ, ಈ ಎರಡೂ ಮನೆಯನ್ನ ಕ್ಲೀನ್ ಮಾಡಿಲ್ಲ ಅಂದಾಗಲೇ ಈ ನಕ್ಷತ್ರದ ಮಕ್ಕಳು ಬರೋದು. ಶತಭಿಷ ಶತತಾರ ನಕ್ಷತ್ರ ಅಂತ ಏನಿದೆ, ಮದುವೆ ಮಾಡಬೇಡಿ ಅಂತ ನೇರವಾಗಿ ನಿಖರವಾಗಿ ಹೇಳ್ತೀನಿ. ಮಾಡೋಕ್ಕಾಗಲ್ಲ, ಮಾಡಿದ್ರೆ ಉಳಿಯಲ್ಲ. ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಮಕ್ಕಳು ಲೈಫ್ ಹಾಳು ಮಾಡ್ತೀರಾ? ಹೆದರ್ಕೊಳ್ಳೋದಲ್ಲ, ಇದನ್ನ ಯಾರು ಹೇಳಲ್ಲ, ನಾನು ಮಾತ್ರ ಹೇಳೋದು. ಮಾಡಬೇಕು, ಮಾಡಬಾರ್ದು, ತಿಳ್ಕೊಂಡು ಮಾಡಿ. ಹೆದರ್ಕೋಬೇಡಮ್ಮ, ಭಯ ಬೀಳಬೇಡ. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಯಜಮಾನ್ರು ಕನ್ವೀನಿಯನ್ಸ್ ಮಾಡು, ರಜಾ ಹಾಕಿ ಬನ್ನಿ, ಒಂಚೂರು ವಿಷಯ ತಿಳ್ಕೊಳ್ಳೋಣ ಅಂತ. ನೀನೇನು ಹೆಣ್ಣು ಗಂಡನ್ನ ಹುಡುಕಕ್ಕೆ ಹೋಗಬೇಡ. ಆಟೋಮೆಟಿಕ್ಕಾಗಿ ಮದುವೆ ಸೆಟ್ ಆಗೋಕ್ಕೆ ನೀವೇನು ಮಾಡಬೇಕು, ಆ ಕ್ರಮಬದ್ಧವಾಗಿ ಮಾಡಿದ್ರೆ 1-2 ವರ್ಷ ಟೈಮ್ ತಗೊಳುತ್ತೆ. ಒಂದೇ ತಿಂಗಳಲ್ಲಿ, ಒಂದೇ ವರ್ಷದಲ್ಲಿ ಎಲ್ಲ ಆಗತ್ತೆ ಅನ್ಕೊಳಂಗಿಲ್ಲ, ಕಾಯ್ಬೇಕು. ಬಟ್ ಸ್ಟೇಜ್ ಬೈ ಸ್ಟೇಜ್. ಅದು ನನ್ ಗಂಡ ಸತೆ ನಮ್ಮ ಹಸ್ಬೆಂಡ್ ಸತೆನೂ ತುಂಬಾ ತೊಂದರೆ ಮಾಡ್ಕೊಂಡು ಅಲ್ಲಿ ದುಬೈಗೆ ಹೋಗಿದ್ದಾರೆ. ನಾನು ಇವಾಗಿಂದ ಶುರು ಮಾಡೋಣ ಅಂತ ಹೇಳಿ ಸ್ವಲ್ಪ ಕೇಳಿಸಿ ಶುರು ಮಾಡಿದೆ. ಇನ್ನು 6 ತಿಂಗಳ ಅತ್ತೆ ಅಷ್ಟೇ ಇದ್ದಾರೆ, ಮಾವ ತೀರ್ಕೊಂಡು. ಅಲ್ಲೂ ಇಲ್ಲ ಅಕೌಂಟ್. ಏನ್ ಮಾಡೋದು ಈಗ? ನಿಮ್ಮ ಯಜಮಾನರು ಅಲ್ಲಿ, ನಿಮ್ಮ ಇಲ್ಲಿ. ಇದಕ್ಕೆ ಕುಟುಂಬ, ಅಲೆಮಾರಿ ಕುಟುಂಬ ಅನ್ನೋದು. ಎಲ್ಲ ಇದ್ರು ಅಲ್ಲೊಬ್ರು ಇಲ್ಲೊಬ್ರು, ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ, ಹೌದಲ್ವಾ? ಯಾಕೆ ಸ್ವಲ್ಪ ಯೋಚನೆ ಮಾಡು. ಕುಟುಂಬ ಹೊಡೆದಾಯ್ತು. ಆದ್ರೆ ನಾವು ಅನ್ಕೋತೀವಿ ಸಂಪಾದನೆ ಮಾಡೋಕೆ ಅಲ್ಲವರೇ ನನ್ನ ಮಗ, ಅಲ್ಲವಳೆ ನನ್ನ ಮಗಳು. ಕುಟುಂಬ ಹೊಡೆದಾಯ್ತು. ತಂದೆ ತಾಯಿ ಜೊತೆಯಲ್ಲಿ ಯಾವ ಮಕ್ಕಳು ಇಲ್ಲವೋ ಕುಟುಂಬ ಹೊಡೆದಾಯ್ತು. ಕುಟುಂಬ ಒಂದಾಗಲ್ಲ, ಮದುವೆ ಮಾಡಿದ್ರು ಚೆನ್ನಾಗಾಗಲ್ಲ. ಇದೇ ರಿಸಲ್ಟ್ ತಿಳ್ಕೋಬೇಕು. ಕೆಲ್ಸಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗೋದು ಸರಿ, ತನ್ನ ಮನೆ ಬಿಟ್ಟು ಹೋದ್ಮೇಲೆ ಮುಗಿತಲ್ಲ ಕತೆ. ಬರೀ ಫೋನಲ್ಲಿ ಮಾತಾಡ್ಕೋಬೇಕು. ಚೆನ್ನಾಗಿದೆಯಮ್ಮ, ಊಟ ಮಾಡ್ದಮ್ಮ, ಹಿಂಗೆ ಅನುಭವಿಸಿ. ಕುಟುಂಬವನ್ನ ಛಿದ್ರ ಆಗ್ತಕ್ಕಂಥದ್ದು ಫಸ್ಟು ಯಾಕೆ ಅಂತ ಮೊದಲು ತಿಳ್ಕೊಳ್ಳಿ. ದುಬೈಗೆ ಹೋಗೋದು, ಇನ್ನೊಂದು ಕಡೆಗೆ ಹೋಗೋದು, ಮಹಾರಾಷ್ಟ್ರ ಎಲ್ಲೋ ಹೋಗಿ ನೀವು, ಅದಲ್ಲ, ಹೋಗಬಾರ್ದು. ಕುಟುಂಬದಲ್ಲೇ ಇರಬೇಕು ಅಂದ್ರೆ ಇವೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ. ಹೆದರ್ಕೋಬೇಡ, ಕಾಲ ಮಿಂಚಿಲ್ಲ. ಮದುವೆ ಮಾಡಕ್ ಹೋಗ್ಬೇಡ. ಮತ್ತೆ ಸಮಸ್ಯೆಯಲ್ಲಿ ನೀನ್ ತರ ಸಿಕ್ಕಾಕೊಳಕ್ಬೇಕಾಗತ್ತೆ. ಫಸ್ಟು ಕ್ಲೀನ್ ಮಾಡೋದು ಕಲ್ತ್ಕೋ. ಏನ್ ಮಾಡಬೇಕು ತಿಳ್ಕೊ, ಹೇಳ್ಕೊಡೋಣ. ಬೇಕಾದ್ರೆ ಒಳ್ಳೇದಾಗ್ಲಿ. ಮದುವೆ ಮಾಡೋಕೆ ಪ್ರಯತ್ನ ಮಾಡಬೇಡ, ಫಸ್ಟ್ ರೆಡಿ ಮಾಡು. ನೀನು ಚೆನ್ನಾಗಾಗ್ತೀಯ, ನಿಮ್ಮ ಯಜಮಾನರು ಹತ್ರ ಇರ್ತಾರೆ, ನಿಮ್ಮ ಮಗಳಿಗೂ ಒಳ್ಳೆ ಸಂಬಂಧ ಸಿಗುತ್ತೆ. ತಿಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ 1-2 ವರ್ಷ ಕಾಯ್ಬೇಕಾಗತ್ತೆ ಇದೆಲ್ಲ ಸೆಟ್ರೇಟ್ ಮಾಡಕ್ಕೆ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಇಂದ್ರದ್ವಾರ ಹಾಗೆ ವರ್ಣದ್ವಾರದ ಬಗ್ಗೆ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಿ. ಈಗ ವಿಷಯ ಈಗ ಲೆಕ್ಕ ಹಾಕೊಳ್ಳಮ್ಮ. ಪಾಪ ಪ್ರತಿಯೊಬ್ಬರು ವಿಚಾರದಲ್ಲೂ ಇದೊಂದು ಸಣ್ಣ ವಿಷಯ ಇದು.
ಏನು ಅಂದರೆ ಮಕ್ಕಳು ಕಳಿಸ್ಬಿಟ್ಟು ಹೊರದೇಶಕ್ಕೆ ಕಳಿಸ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಂಬರ್ಬೋದು ಅಂತ ಮಕ್ಕಳ ಮೈಂಡಿಗೆ ಬಂದ್ಬಿಡತ್ತೆ. ಆಮೇಲೆ ಎಲ್ಲ ಅನುಕೂಲ ಇರುತ್ತೆ, ಇವರೇ 10 ಜನಕ್ಕೆ ಸಾಕಬಹುದು ಆ ಮಟ್ಟಕ್ಕಿರುತ್ತೆ. ಇನ್ನೊಂದು ಕಡೆ ಹೋಗ್ಬಿಟ್ಟು ಕಾಯ್ಕೊಂಡು ಕೈ ಕಟ್ಕೊಂಡು ನಿಂತಿರ್ತಾರೆ ಕೊಡಿ ಅಂತ. ಯಾಕೆ ಅಂದರೆ ಕೆಲಸ ಬೇಕಂತೆ. ಯಾಕೆ ಬೇಕು ಅಂದರೆ ಟೈಮ್ ಪಾಸ್ ಮಾಡೋಕ್ಕೆ. ಇದು ಕುಟುಂಬ ಹೊಡೆದೋಯ್ತು ಅಂತ ತೀರ್ಮಾನ. ಮಗ ಆಗಲಿ ಮಗಳಾಗಲಿ ಮನೆ ಬಿಟ್ಟು ಹೊರಗಿದ್ದಾರೆ ಅಂದರೆ ಕುಟುಂಬ ಚೆನ್ನಾಗಿಲ್ಲ. ಇದು ಡಿಸೈಡ್. ನೀವು ಯಾವ ಶಾಸ್ತ್ರ ಕಳಕ್ಕೆ ಹೋಗ್ಬೇಡಿ. ಯಾವುದೇ ಕುಟುಂಬ ಮದುವೆ ಆದ್ಮೇಲೆ ಹೋಗೋದಕ್ಕೂ, ಮದುವೆ ಆಗಕ್ಕೆ ಮುಂಚೆ ಮಕ್ಕಳು ಕಾಲು ತೆಗೆದು ಮನೆ ಹೋದ್ರೆ, ಹೊರಗಡೆ ಹೋದ್ರೆ, ಅಪ್ಪ ಒಂದ್ ಕಡೆ, ಅಮ್ಮ ಒಂದ್ ಕಡೆ, ಮಗಳು ಒಂದ್ ಕಡೆ, ಮಗ ಒಂದ್ ಕಡೆ, ಸ್ವಾಮಿ ದುಡ್ಡು ಸಂಪಾದನೆ ಮಾಡಬೇಡವಾ, ದುಡಿಬೇಡವಾ ಅಂತ ನೀವು ಅನ್ಕೊಂಡ್ರೆ ನಿಮ್ಮ ಹಣೆ ಬರ. ಇದಕ್ಕೆ ಔಷಧ ಇಲ್ಲದ ರೋಗ ಅನ್ನೋದು. ಇದಕ್ಕೆ ಔಷಧಿ ಕೊಡಕ್ಕಾಗತ್ತೇನಮ್ಮ? ಇಲ್ಲ. ಇದನ್ನೇ ಔಷಧವಿಲ್ಲದ ರೋಗ ಅಂತ ಹೇಳೋದು. ಕುಟುಂಬ ಛಿದ್ರ ಆಗಬಾರದು. ಕುಟುಂಬ ಅಂದ್ರೆ ಒಂದು ಕಣ್ಣು ಮುಂದೆ ಇರಬೇಕು, ಕಷ್ಟ ಸುಖಗಳನ್ನ ಮಾತಾಡಿ ಹಂಚ್ಕೋಬೇಕು. ಇದನ್ನ ಕುಟುಂಬ ಅನ್ನೋದು. ಅವ್ವ ಹೇಳಿದ್ದು ಅಪ್ಪ ಒಪ್ಪಲ್ಲ, ಇವರಿಬ್ಬ ಹೇಳಿದ್ದು ಮಕ್ಕಳು ಒಪ್ಪಲ್ಲ, ಮಕ್ಕಳು ಒಪ್ಕೊಂಡಿದ್ದು ಅಪ್ಪ ಅಮ್ಮ ಒಪ್ಪಲ್ಲ. ಇದಕ್ಕಿನ್ನ ಬೇಕಾ ಪನಿಷ್ಮೆಂಟು ನಮ್ಮ ಜನಕ್ಕೆ? ಇನ್ನೂ ಅರ್ಥ ಆಗಿಲ್ಲ. ಈ ನಾಳೆ ಎಷ್ಟೋ ಜನ ಪಾಪ 3 ಗಂಟೆ ರಾತ್ರಿಗೆ ಎದ್ಬಿಟ್ಟು ವೈಕುಂಠಕ್ಕೆ ಹೋಗಿ ನಿಂತ್ಕೋತಾರೆ ದ್ವಾರಕ್ಕೆ. ನನ್ನ ಮಗಳು ಒಂದು ಮಗು ಆಗಲಿ ಅಥವಾ ನನ್ನ ಮಗಳು ಮದುವೆ ಆಗಲಿ ಅಂತ. ಹೆಂಗ್ರಿ ಆಗತ್ತೆ? ದೇವರು ನಿಮ್ಗೆ ಕೇಳೋದೆಲ್ಲ ಕೊಡಕ್ಕೆ ಅವನು ಬಿಸ್ನೆಸ್ ಮ್ಯಾನ್ ಅಲ್ಲ. ಏನಮ್ಮ, ವ್ಯಾಪಾರಿನ ದೇವರು? ಕೊಡಕ್ಕೆ ಅವನು ಬಿಸ್ನೆಸ್ ಮ್ಯಾನ್ ಅಲ್ಲ. ಏನಮ್ಮ, ವ್ಯಾಪಾರಿನ ದೇವರು? ನೀವು ಕೇಳೋದೆಲ್ಲ ಕೊಡಕ್ಕೆ ಅವ್ನು ಇಟ್ಕೊಂಡಿರ್ತಾನ ಸೂಟ್ ಕೇಸಲ್ಲಿ. ನೀವು ಪೂಜೆ ಮಾಡಿದ ತಕ್ಷಣ ಕೊಟ್ಬಿಡಕ್ಕೆ. ಸುಳ್ಳು. ನಿಮ್ಮ ಮನಃಶಾಂತಿಗೆ ಹೋಗಬೇಕು, ಹೋಗಿ ಅಲ್ಲೇನು ಕೇಳಬೇಡಿ. ಕೇಳಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮಿಷ್ಟ. ದೇವರ ಹತ್ರ ಬೇಡುವುದನ್ನ ಬಿಡಿ. ದೇವರೆಲ್ಲ ಕೊಟ್ಟಾಗಿದೆ. ನೀವೇನು ಮಾಡಬೇಕು ಅಂದರೆ ಮನಃಶಾಂತಿಗೋಸ್ಕರವಾಗಿ ದೇವರನ್ನ ನೋಡಬಹುದು ಅಷ್ಟೇ. ಅಲ್ಲೇನು ಅಪ್ಲಿಕೇಶನ್ ಹಾಕ್ಬಿಟ್ಟು ಬರಬೇಡಿ. ನನ್ನ ಗಂಡ ನಾನು ಹೇಳ್ದಂಗೆ ಕೇಳಲಿ, ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಲಿ, ನನ್ನ ಮಗ ಗಂಡು ಮಗು ಆಗಲಿ ಅಥವಾ ಅವಳು ಮದುವೆ ಆಗಲಿ, ಇದೆಲ್ಲ ಬೇಡದು ಹೋಗಬೇಡಿ. ಎಷ್ಟು ಬೇಡ್ತಿರೋ ನೀವು ಅಷ್ಟೇ ಹಿಂದಕ್ಕೆ ಹೋಗ್ತೀರಾ. ಇದು ದೈವಶಾಪ ನಿಮ್ಮ ಮೇಲೆ ಬರುತ್ತೆ. ನಾನು ಅಷ್ಟು ಸಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡೆ, ನನ್ನ ಮಗಳ ಮದುವೆನೇ ಆಗಲಿಲ್ಲ ಅಂತ ದೇವ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಜೀವಮಾನೆಲ್ಲ ಇದರಲ್ಲೇ ಅನುಭವಿಸ್ತೀರಾ. ದೈವಶಾಪ ನಿಂದನೆಗೆ ಗುರಿ ಆಗ್ತೀರಾ. ದೇವ್ರನ್ನ ಒಳೆ ಮಾಡಬೇಡಿ. ಜವಾಬ್ದಾರಿ ನಿಮ್ಮದು. ನಿಮ್ಮ ಎಚ್ಚರಿಕೆ ಬೇಕು. ದೇವರು ನಿಮ್ಗೆಲ್ಲ ಕೊಟ್ಟು ಕಳಿಸಿದಾನೆ. ಮದುವೆ ಆಗಬೇಕು, ಮದುವೆ ಆಯ್ತು. ಮಕ್ಕಳಾಗಬೇಕು, ಮಕ್ಕಳಾಯ್ತು. ಮನೆ ಕಟ್ಟಬೇಕು, ಮನೆ ಕಟ್ಟಿದ್ರಿ. ಇನ್ನೇನು ಕೊಡ್ಬೇಕು ದೇವ್ರು ನಿಮಗೆ? ಅದನ್ನ ಸರಿಯಾಗಿ ತಿಳ್ಕೊಂಡು ಮನೆ ಕಟ್ಟಿಲ್ಲ, ಸರಿಯಾಗಿ ತಿಳ್ಕೊಂಡು ಮಕ್ಕಳು ಮಾಡ್ಕೊಂಡಿಲ್ಲ, ಸರಿಯಾಗಿ ತಿಳ್ಕೊಂಡು ಬದುಕಿಲ್ಲ. ಅದಕ್ಕೆ ನೀವು ದೇವ್ರ ಹತ್ರ ಹೋಗಿ ಕ್ಯೂ ನಿಂತ್ಕೋತೀರಾ. ಏನು ಪ್ರಯೋಜನ ಹೇಳಿ? ಈ ಥರದಲ್ಲಿ ಇರ್ತಕ್ಕಂತಹ ಒಂದು ಅಭ್ಯಾಸವನ್ನ ಆದಷ್ಟು ಮಟ್ಟಕ್ಕೂ ನಮ್ಮ ಮನೆಯನ್ನ ವೈಕುಂಠ ದ್ವಾರ ಅಂದ್ರೆ ಪೂರ್ವದಲ್ಲಿ ಇರ್ತಕ್ಕಂತಹ ಮನೆಯ ಬಾಗಿಲು ಪಕ್ಕಾ ಮನೆಗೆ ಮಧ್ಯಭಾಗದಲ್ಲಿ ಇಂದ್ರದ್ವಾರ ಇದ್ದರೆ ಅದು ವೈಕುಂಠ ದ್ವಾರ. ಅದೇ ಥರದಲ್ಲೇ ಪಶ್ಚಿಮದಲ್ಲೂ ಕೂಡ ಇದ್ದಾಗ ಅದು ವರ್ಣದ್ವಾರ. ನಿಮ್ಮ ಕಾಯಿಲೆಗೆ ಔಷಧಿ ಸಿಗಬೇಕಾದ್ರೆ ಮುಳುಗೋ ಸೂರ್ಯ. ಯಾಕೆ ಅಂದ್ರೆ ಉದಯ ಸೂರ್ಯನಿಗಿನ್ನ ಮುಳುಗುವ ಸೂರ್ಯನಲ್ಲಿ ಶಾಖ ಜಾಸ್ತಿ. ಗಮನಿಸಿದ್ಯಾ ನೀನು? ಮುಳುಗೋ ಸೂರ್ಯ ಶಾಖ ಜಾಸ್ತಿ. ಅದು ಮನೆಗೆ ಪ್ರವೇಶ ಆದಾಗ ನಿಮ್ಗೆ ರಾತ್ರಿ ಮಲ್ಕೊಂಡಾಗ ಮೆಡಿಷನ್. ಸೂರ್ಯನ ಕಿರಣಗಳ ಶಾಖ ನೀವು ಮಲಗದಾಗ ಹಿಂಬಾಗಲಿಂದ ಬಂದಂತ ಸೂರ್ಯ ಕಿರಣ ನಿಮ್ಮ ಮನೆಗೆ ಫೋಕಸ್ ಆದಾಗ ಇದು ನಿಮಗೆ ರಾತ್ರಿಗೆ ಮೆಡಿಷನ್. ದೇಹ ಹಗುರವಾಗಿರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಫ್ಯಾನ್ ಹಾಕೊಳ್ಳಂಗಿಲ್ಲ, AC ಹಾಕೊಳ್ಳಂಗಿಲ್ಲ. ಈ ತರ ಮನೆ ಕಟ್ಟಕ್ಕೆ AC ಫ್ಯಾನ್ ಹಾಕಿದ್ರೆ ಮನೆ ಯಾಕೆ ಕಟ್ತೀರಾ? ಇದು ರೋಗದ ಮನೆ. ಯಾರ ಮನೆಯಲ್ಲಿ ಫ್ಯಾನ್ ಹಾಕ್ತಾರೋ ಅದು ರೋಗದ ಮನೆ. ಹೋದ ತಕ್ಷಣ ಶರ್ಟ್ ಗುಂಡಿ ಬಿಚ್ಬಿಟ್ಟು ಫ್ಯಾನ್ ಹಾಕಪ್ಪ, ಅಯ್ಯೋ ಏನು ಇಷ್ಟೊಂದು ಸೆಕೆ ಅಲ್ಲ, ಅದಲ್ವೇ ಅಲ್ಲ. ಮನೆಯಲ್ಲಿ ಫ್ಯಾನ್ ಆಡೋದು AC ಆಡೋದು ಅಲ್ಲ, ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೂ ಮನೆಯಲ್ಲಿ AC ಫ್ಯಾನ್ ಇದ್ದರೆ ನಿಮ್ಮ ಮನೆಗೆ ಮನಸ್ಸಲ್ಲಿ ಯಾರಿಗೂ ಸುಖ ಇರಲ್ಲ, ನೆಮ್ಮದಿ ಇರಲ್ಲ, ಯಾರ ಮಾತು ಹೇಳೋದು ಕೇಳಲ್ಲ. ಇದನ್ನ ವಾಯು ರೋಗ ಅಂತಾರೆ. ಕೆಲವರು ಉಷ್ಣವಾಯು ಅಂತಾರೆ, ಶೀತವಾಯು ಅವ್ರವ್ರದೇ ಹೆಸರಿಟ್ಕೊಂಡಿರ್ತಾರೆ. ನನಗೆ ಉಷ್ಣವಾಯು, ನನಗೆ ಕೇಳು ನಗು ಬರುತ್ತೆ. ಇದೆಲ್ಲರೂ ಹುಡುಕ್ತಾರೆ ಹೆಸರುಗಳನ್ನ ಅಂತ. ಉಷ್ಣವಾಯು ಬೇರೆ, ಶೀತವಾಯು ಬೇರೆ ಅಂತೆ. ನಿಮ್ಮ ಮನೇಲಿ ಇರ್ತಕ್ಕಂಥ ಕಿಟಕಿ ಬಾಗಿಲು ನೋಡ್ಕೊಳ್ಳಿ ಫಸ್ಟು, ಎಲ್ಲೆಲ್ಲೈತೆ ಅಂತ. ಫ್ಯಾನ್ ಎಷ್ಟೈತೆ ನಿಮ್ಮ ಮನೇಲಿ ನೋಡ್ಕೊಳ್ಳಿ, ಎಲ್ಲೆಲ್ಲೈತೆ ಅಂತ. ರೂಮ್ಗಳು ಎಲ್ಲೆಲ್ಲೈತೆ ನೋಡ್ಕೊಳ್ಳಿ. ಇದೆಲ್ಲವೂ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ದೇವರ ಮೇಲೆ ಭಾರ ಹಾಕ್ತಕ್ಕಂಥದ್ದನ್ನ ಬಿಟ್ಟು ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟು ಕಳಿಸಿದ್ದಾನೆ, ತಿಳ್ಕೊಂಡು ಮಾಡಬೇಕು ಅನ್ನೋ ಪ್ರಜ್ಞೆ ನಮಗಿರಬೇಕು ಅಂತಕ್ಕಂಥ ವಿಚಾರದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ನಾವು ಮಾಡಬೇಕಾದ ಕೆಲಸ ಪಶ್ಚಿಮ ದ್ವಾರಕ್ಕೂ ನಮಸ್ಕಾರ 2 ಕೈಯಲ್ಲಿ ಮುಟ್ಟಿ ಗಂಡ ಹೆಂಡತಿ ಜೊತೆಯಲ್ಲಿ ನಮಸ್ಕಾರ ಮಾಡಿದ್ರೆ 18 ಪುರಾಣಗಳಿದೆ.
ನಮ್ಮ ಭಾರತ ದೇಶ ಸಂಸ್ಕಾರದಲ್ಲಿ 18 ಪುರಾಣಗಳಿದೆ. ಅಷ್ಟಕ್ಕೂ ನಾವು ಪೂಜೆ ಮಾಡ್ದಂಗೆ ಆಗತ್ತೆ. ಒಂದು ಸಲ ಗಂಡ ಹೆಂಡತಿ ಬೆಳಗ್ಗೆ ಎದ್ದು ಸಾಯಂಕಾಲ ಬೆಳಗ್ಗೆ ಯಾರ ಮನೆಯಲ್ಲಿ ಗಂಡ ಹೆಂಡತಿ ಹೊಸಲು ಮುಟ್ಟಿ ಜೊತೆಯಲ್ಲಿ ನಿಂತು ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ಅಷ್ಟದಶಾ ಪುರಾಣಗಳು ಅಂದರೆ ಜೀವನದಲ್ಲಿ ಏನೇನು ಸಿಗಬೇಕು ಎಲ್ಲವೂ ಲಭ್ಯವಾಗತ್ತೆ. ಆ ಥರ ಮನೆ ಬಾಗಿಲಿದೆಯಾ ಫಸ್ಟ್ ನೋಡ್ಕೊಳ್ಳಿ. ವಕ್ರ ಪಕ್ರ ತಿರ್ಕೊಂಡ್ರು ಈಶಾನ್ಯದ ಒಂದು ಬಾಗಿಲು, ಸ್ವಾಮಿ ನಮ್ಮಲ್ಲಿ ಹಿಂದ್ಗಡೆ ಐತೆ ಅಂದ್ಬಿಟ್ಟು ಯಾವುದೋ ಮೂಲೆಯಲ್ಲಿ ಇರ್ತದೆ, ಅದಕ್ಕೋಗಿ ನಮಸ್ಕಾರ ಮಾಡಿದ್ರೆ ಕಳ್ತನ ಆಗತ್ತೆ, ಕಳ್ಳ ನುಗ್ತಾನೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಯಾವ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಮುಖ್ಯ ದ್ವಾರ ಅಂತಕ್ಕಂಥ ದಿಕ್ಕಿನ ಮನೆಗೆ 2 ದ್ವಾರ ಇದ್ದಾಗ ವೈಕುಂಠ ದ್ವಾರ ನಿಮ್ಮ ಮನೆಯಲ್ಲಿ ಸದಾ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು.